ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಪುತ್ರೈಕಥಂ ಮಹಾರಾಜ ಪುರುಷಸ್ತರಿತೋ ಭವೇತ್ ಯಾವನ್ನ ಲಬ್ಧವಾನ್ ಪುತ್ರಂ ಅಫಲ ಪುರುಷೋ ನೃಪ. ಯುಧಿಷ್ಠಿರ ಕೇಳ್ತಾನೆ, ಮಕ್ಕಳು ನಮ್ಮನ್ನ ಒಳ್ಳೆ ಲೋಕಕ್ಕೆ ಒಯ್ತಾರೆ ಅಂತ ಹೇಳಿ ಒಂದು ಭರವಸೆ, ಮಕ್ಕಳು ನಮ್ಮನ್ನ ಒಳ್ಳೆ ಲೋಕಕ್ಕೆ ಒಯ್ತಾರೆ ಅಂತಾನೆ ಅವರನ್ನು ಪುತ್ರ ಅಂತ ಕರೀತಾರೆ. ಪುತ್ರ ಅಂದ್ರೇನು? ಪುತ್ ಅಂದ್ರೆ ನರಕ, ಆ ನರಕದಿಂದ ದಾಟಿಸ್ತಾರೆ ಯಾರು, ಅವನು ಪುತ್ರ ಅಂತ. ಇಲ್ಲಿರೋ ಪ್ರಶ್ನೆ ಏನು ಅಂದ್ರೆ, ಹೇಗೆ ದಾಟ್ತಾನೆ? ಮಕ್ಕಳನ್ನು ಹುಟ್ಟಿಸಿದ ಕೂಡಲೇ ಒಳ್ಳೆ ಲೋಕಕ್ಕೆ ಹೋಗ್ತಾನೆ ಅಂದ್ರೆ ಮಕ್ಕಳು ಯೋಗ್ಯರಾಗಿರ್ಬೇಕು. ಹಾಗಾದ್ರೆ ಮಕ್ಕಳು ಯಾರಿಗಾಗಿರಲ್ಲ, ಅವ್ರ ಜೀವನವೆಲ್ಲ ವೇಸ್ಟೇ, ಅವ್ರಿಗೆ ಸದ್ಗತಿಗೆ ಅವಕಾಶವೇ ಇಲ್ವೇ? ಅದು ಹೋಗಲಿ, ಪ್ರಯತ್ನ ಪಟ್ಟು ಮಕ್ಕಳಾಗದೆ ಹೋದ್ರೆ ಒಂತರಹ. ಇನ್ನು ಸನ್ಯಾಸಿಗಳ ಪಾಡೇನು? ಮಕ್ಕಳೇ ಇಲ್ಲ ಅವ್ರಿಗೆ, ಅವ್ರ ಗತಿ ಏನು? ಅದರಿಂದಾಗಿ ಮಕ್ಕಳಿಲ್ಲದವರ ಪಾಡು ಏನು? ಮಕ್ಕಳಿಲ್ಲದವರಿಗೆ ಇಲ್ವೇ? ಇವೆಲ್ಲ ಶಾಸ್ತ್ರದ ಸೂಕ್ಷ್ಮದ ಚರ್ಚೆಗಳೇ. ಏಕೆಂದರೆ ನಿನ್ನೆಯೂ ನೋಡಿ ಬಂತು. ನಿನ್ನೆ ನೋಡಿದ್ದರ ಒಂದು ಸಂಕ್ಷೇಪವನ್ನು ಹೇಳ್ತೇನೆ. ವರ್ಣವನ್ನ ಆಶ್ರಮವನ್ನ ಬೈತಾ ಇಲ್ಲ ಶಾಸ್ತ್ರ. ವರ್ಣದ ಆಚೆ ಹರಿಭಕ್ತಿ ಇದ್ರೆ ಸ್ವೀಕಾರ ಮಾಡಬೇಕು ಅಂತ ಅಷ್ಟೇ ಹೇಳ್ತಾ ಇರೋದು. ಮಧ್ವಾಚಾರ್ಯರು ಹೇಳಿದ್ರಲ್ವಾ ಅದನ್ನ. ಭಾಗವತದಲ್ಲಿ 7ನೇ ಸ್ಕಂಧದಲ್ಲಿ ವಿಪ್ರಾದ್ವಿಷಡ್ಗುಣಯುತಾದ್ ಅರವಿಂದನಾಭ, ಯಾರಿಗೆ ದೇವರ ಭಕ್ತಿ ಇಲ್ಲ, ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ, ದೇವರಲ್ಲಿ ಭಕ್ತಿ ಇಲ್ಲ, ಬ್ರಾಹ್ಮಣ 6 ಗುಣಗಳಿದೆ. ದಾನ, ಪ್ರತಿಗ್ರಹ, ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ ಅನ್ನುವ 6 ಗುಣಗಳಿದೆ. ದೇವರಲ್ಲಿ ಭಕ್ತಿ ಇಲ್ಲ, ಅವನು ಯೋಗ್ಯನೋ? ಶ್ವಪಚ ಅತ್ಯಂತ ಚಂಡಾಲ, ಅವನು ವರಿಷ್ಠನೋ? ಯಾರು ವರಿಷ್ಠ? ಯಾರಿಗೆ ಭಗವದ್ಭಕ್ತಿ ಇದೆ ಅವನೇ ವರಿಷ್ಠ. ವರ್ಣಹೀನೋ ಹರಿಪ್ರಿಯ ಅಂತ ಆಚಾರ್ಯರು ಹೇಳ್ತಾರೆ. ಅದರಿಂದಾಗಿ ವರ್ಣವನ್ನು ಬೈತಾ ಇಲ್ಲ, ಎಲ್ಲಿ ಗುಣ ಇದೆ ಅಲ್ಲಿ ಸ್ವೀಕಾರ ಮಾಡೋದು ಯೋಗ್ಯ ಅಂತ ಅಷ್ಟೇ ಹೇಳ್ತಾ ಇರೋದು. ನನ್ನ ನಿಲುವು ಅದೇ. ಆಮೇಲೆ ನಾಳೆ ಬ್ರಾಹ್ಮಣ ವರ್ಣದಲ್ಲೇ ಹುಟ್ಟಿ ಕ್ರಾಂತಿಕಾರಿ ಬಂಡಾಯ ಅಂತೆಲ್ಲ ನನ್ನನ್ನು ಹೇಳೋದು ಬೇಕಿಲ್ಲ. ಅಲ್ಲಿ ಇರೋದನ್ನ ನಾನು ಹೇಳಿದ್ದು. ಇದು ಅದೇ ರೀತಿ ಇದು ಮಕ್ಕಳು ಇದ್ರೆ ಮಾತ್ರ ಅವರು ಒಳ್ಳೆ ಗತಿಯನ್ನ ಪಡಿತಾರಾ? ಹೇಗೆ? ಮಕ್ಕಳಿದ್ರೆ ಮಾತ್ರ ಒಳ್ಳೆ ಗತಿಯನ್ನ ಪಡಿತಾರೆ ಅಂತ ಇಟ್ಕೊಳ್ಳೇಬೇಡಿ ನೀವು. ಯಾಕೆ ಅಂದ್ರೆ ಒಳ್ಳೆ ಮಕ್ಕಳನ್ನು ಪಡೆಯೋದು ಮುಖ್ಯವೇ ವಿನಃ ಮಕ್ಕಳಿದ್ರೆ ಒಳ್ಳೆ ಗತಿ ಆಗತ್ತೆ ಅಂತಂದ್ರೆ 4 ಜನನ್ನ ಇಟ್ಟು ಮಾಡಿಕೊಂಡು 26 ಜನರನ್ನ ಪಡೆಯೋರೆಲ್ಲ ಮುಕ್ತಿಯನ್ನು ಹೊಂದ್ಬಿಡ್ಬೇಕಾಗತ್ತೆ.
ಅದರಿಂದಾಗಿ ಗುಣ ಮುಖ್ಯವೇ ವಿನಃ ಜ್ಞಾನ ಮುಖ್ಯವೇ ವಿನಃ ಮುಕ್ತಿಗೆ ಕೇವಲ ಮಕ್ಕಳಲ್ಲ. ಅದು ಒಂದು ನೆನಪಿರಲಿ. ಹಾಗಾದರೆ ಇಲ್ಲಿ ಮಕ್ಕಳು ಇಲ್ಲದವರ ಕೈನಲ್ಲಿ ಮುಟ್ಟಿಸೋದು, ಆಮೇಲೆ ಆರತಿ ಮಾಡಿಸೋದೆಲ್ಲ ಮಾಡಲ್ವಲ್ಲ ಅಂದರೆ ಅದು ಒಂದು ಅಹಂಕಾರದ ಪ್ರದರ್ಶನವೇ ವಿನಃ ಬೇರೆ ಅಲ್ಲ. ಅದು ಹೆಣ್ಣು ಮಕ್ಕಳು ಮಾಡಿದ ತಪ್ಪು. ಏಕೆಂದರೆ ತತ್ವಶಾಸ್ತ್ರದ ಮೇಲೆ ವೈರಾಗ್ಯ ಬರಲಿಕ್ಕೆ ಕೇವಲ ಗಂಡು ಮಕ್ಕಳದು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳದು ತಪ್ಪುಗಳಿರ್ತವೆ. ಅವ್ರಿಗೇನು ಅಂತಂದರೆ ನಾವು ಮಕ್ಕಳನ್ನು ಪಡೆದಿದ್ದೇವೆ, ಇವರು ಪಡೆದಿಲ್ಲ, ಅದರಿಂದಾಗಿ ಇವರನ್ನು ಕೆಳಗಡೆ ಮಾಡಬೇಕಷ್ಟೆ. ಆ ಒಂದು ಸಣ್ಣ ಮಟ್ಟದ ಮೆಂಟಾಲಿಟಿ, ಮೀನ್ ಮೆಂಟಾಲಿಟಿ ಅಂತ ಏನು ಆಂಗ್ಲದಲ್ಲಿ ಹೇಳ್ತಾರೆ, ಆ ರೀತಿ ಕ್ಷುಲ್ಲಕ ಮೆಂಟಾಲಿಟಿಯಿಂದ ಆ ಹೆಣ್ಣನ್ನು ಅವಮಾನ ಮಾಡಲಿಕ್ಕೆ ಇದನ್ನು ತರ್ತಾರೆ ವಿನಃ ಅವ್ರಿಗೇನು ಜ್ಞಾನದಲ್ಲಿಯೋ ಅಥವಾ ಗುಣದಲ್ಲಿಯೋ ಆಸಕ್ತಿ ಏನೂ ಇರೋಲ್ಲ. ಅದು ಕೇವಲ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಅಲ್ಲಿರೋದು. ತಮ್ಮ ಈಗೋ ಸ್ಯಾಟಿಸ್ಫೈ ಆಗ್ಬಿಡ್ಬೇಕಷ್ಟೇ ಅವರಿಗೆ. ಈ ಹಿನ್ನೆಲೆಯಲ್ಲಿ ಇನ್ನೂ ಬಹಳ ಸಂಗತಿಗಳಿದೆ ಇಲ್ಲಿ. ಪಾಂಡು ಮತ್ತು ಕುಂತಿ ಇದನ್ನೇ ಕೇಳ್ತಾರೆ. ಪಾಂಡು ಏನು ಮಾಡ್ತಾನೆ, ಮುನಿಗಳೆಲ್ಲ ಬ್ರಹ್ಮಲೋಕಕ್ಕೆ ಹೋಗ್ತಾ ಇದ್ದಾಗ ನಾನು ಬರ್ತೀನಿ ಅಂತ ಹೋಗ್ತಾನೆ. ಆಗ ಮುನಿಗಳೆಲ್ಲ ತಡೀತಾರೆ, ಇಲ್ಲ ಇಲ್ಲ ನೀನು ಮಕ್ಕಳನ್ನು ಪಡೆಯದೆ ಬರೋ ಹಾಗಿಲ್ಲ ಅಂತ. ಎಷ್ಟೋ ಜನರಿಗೆ ಮಕ್ಕಳು ಇರೋದೇ ಇಲ್ಲ ಋಷಿಗಳು, ಅವ್ರು ಇವನಿಗೆ ಹೆಂಗೆ ಹೇಳ್ತಾನೆ? ಅದರ ಅರ್ಥ ಏನು? ನಿನ್ನ ಕೆಲಸ ಮಕ್ಕಳನ್ನು ಪಡಿಬೇಕು, ಅದಕ್ಕಾಗಿ ನೀನು ಇಲ್ಲಿ ಬಂದಿದ್ದಿ. ನೀನು ಏಕಾಗಿ ಬಂದೆಯೋ ಆ ಕೆಲಸವನ್ನು ಮಾಡೋದ ಹೊರತು ನೀನು ಅಲ್ಲಿ ಬರಲ್ಲ, ಯೋಗ್ಯ ಅಲ್ಲ. ನೀನು ಬಂದ ಕೆಲಸ ಏನು? ನಿಯೋಗದಿಂದ 5 ಜನ ಮಕ್ಕಳನ್ನು ಪಡಿಬೇಕು, ಅದೇ ನಿನ್ನ ಕೆಲಸ. ಅದನ್ನು ಹೇಳಿದ್ದೇ ವಿನಃ ತಡೆದವರು ಎಷ್ಟೋ ಜನ ಮಕ್ಕಳೇ ಆಗಿರಲಿಲ್ಲ, ಮತ್ತೆ ಎಷ್ಟೋ ಜನ ಸನ್ಯಾಸಿಗಳಿದ್ರು, ಎಷ್ಟೋ ಜನ ನೈಷ್ಠಿಕ ಬ್ರಹ್ಮಚಾರಿಗಳಿದ್ರು ಅವನನ್ನು ತಡೆದವರು. ಅದರಿಂದ ಅದರ ಭಾವವನ್ನು ತಗೊಳ್ಬೇಕು. ಮಕ್ಕಳು ಹುಟ್ಟಿದ್ರೆ ಅವರು ಯೋಗ್ಯರೇ ಆಗಿರ್ತಾರೆ ಅಂತೇನು ಗ್ಯಾರಂಟಿ? ಯಾಕೆಂದ್ರೆ ಧರ್ಮಶಾಸ್ತ್ರದಲ್ಲಿಯೇ ಇರೋ ಒಂದು ಮಾತನ್ನು ಹೇಳ್ತೇನೆ, 10 ಮಕ್ಕಳಿಗಿಂತ ಒಂದು ಮರ ಮಿಗಿಲು ಅಂತ. ಯಾಕೆ ಅಂದರೆ ನಾವು ನೆಟ್ಟ ಮರ ಮುಂದೆ ಕೆಲವಾರು ಜನರಿಗೆ ನೆರಳು ಕೊಡುತ್ತೆ. ದಶಪುತ್ರ ವರಸ್ತರುಹು ಅಂತ. ದಶಪುತ್ರ ವರಸ್ತರುಹು, 10 ಜನ ಮಕ್ಕಳಿಗಿಂತ ಒಂದು ಮರ ನೆಡಯ್ಯ, ಮುಂದಿನ ತಲೆಮಾರಿಗೆ ಅದು ನೆರಳು ನೀಡುತ್ತೆ. ಹೀಗಾಗಿ ನಾವೇನು ಮಾಡಬೇಕು? ಮರವನ್ನು ನೆಡಬೇಕು ಅಂತ ಹೇಳ್ತಾರೆ, ಧರ್ಮಶಾಸ್ತ್ರವೇ ಹೇಳೋದು. ಯಾವುದೇ ಕಾರಣದಿಂದ ಶಾಸ್ತ್ರ ಈ ರೀತಿ ಹೇಳ್ತಾ ಇದೆ, ಮಕ್ಕಳಿಲ್ಲದವರಿಗೆ ಹೀಗೆ ಅಂತ ಹೇಳ್ತಾ ಇದೆ, ಗಂಡ ಇಲ್ಲದವರಿಗೆ ಈ ರೀತಿ ಕೆಳಗಡೆ ಮಾಡ್ತಾ ಇದೆ ಅಂದ್ರೆ ಅವರು ಶಾಸ್ತ್ರದ ಅಭಿಪ್ರಾಯ ತಿಳ್ಕೊಂಡಿಲ್ಲ ಅಂತ ಅರ್ಥ. ಹೆಂಡತಿ ಇಲ್ಲದವರಿಗೂ ಅಷ್ಟೇ ರಿಸ್ಟ್ರಿಕ್ಷನ್ಸ್ ಇದೆ. ಅವರಿಗೆ ಶಾಂತಿಕ ಕರ್ಮ ಇಲ್ಲ, ಶಾಂತಿ ಮಾಡೋ ಹಾಗಿಲ್ಲ. ಹೆಂಡತಿ ಇಲ್ಲದೆ ಹೋದರೆ 60 ವರ್ಷದ ಶಾಂತಿ, 70 ವರ್ಷದ ಶಾಂತಿ ಮಾಡೋ ಹಾಗಿಲ್ಲ. ಪೌಷ್ಟಿಕ ಕರ್ಮಗಳಿಲ್ಲ ಹೆಂಡತಿ ಇಲ್ಲದೆ ಹೋದರೆ, ಏನೂ ಇಲ್ಲ ಹೆಂಡತಿ ಇಲ್ಲದೆ ಹೋದರೆ. ಅವರಿಗೆ ಹಬ್ಬ ಇಲ್ಲ, ಎಂಥದಿಲ್ಲ. ನೋಡಿ, ಶಾಸ್ತ್ರ ಸಮಾನವಾಗಿ ಟ್ರೀಟ್ ಮಾಡಿದೆ. ನೀವು ಶಾಸ್ತ್ರದ ಮೇಲೆ ಮುಗಿ ಬೀಳ್ಬೇಡಿ. ಶಾಸ್ತ್ರವನ್ನು ಅನುಸರಿಸುವವರು ತಪ್ಪಾಗಿ ಮಾಡ್ತಾರೆ. ಮತ್ತೆ ಇವ್ರ ಮೇಲೆ ಮಾಡಿದ್ದೇ ಯಾಕೆ ಹೈಲೈಟ್ ಆಗಿದೆ ಅಂದರೆ ಇವ್ರ ಭಾವಜೀವಿಗಳು, ಹೆಣ್ಮಕ್ಳು. ನೀವು ಇಲ್ಲಿ ಬರಬೇಡಿ ಅಂತ ಹೇಳಿದ ಕೂಡಲೇ ಅವ್ರಿಗೆ ಓ ನನ್ನ ಗಂಡ ಇಲ್ಲ ಅಂತ ಈ ಥರ ಮಾಡ್ತಾ ಇದ್ದಾರೆ ಅಂತ. ಅಥವಾ ಅವರು ಮಾಡಿದ್ದು ಇರಬಹುದು, ಹಾಗೂ ಹೇಳಿಕೊಳ್ಳ, ಯಾಕಂದ್ರೆ ಅವರು ಅಂತವ್ರೆ. ಅದು ತೀವ್ರವಾಗಿ ಎಫೆಕ್ಟ್ ಆಗುತ್ತೆ. ವಾಸ್ತವವಾಗಿ ವಿಧವೆಯನ್ನಾಗಲಿ ವಿಧುರನನ್ನಾಗಲಿ
ಶಾಸ್ತ್ರ ಸಮಾನವಾಗಿ ನೋಡಿದೆ. ಅನುಷ್ಠಾನ ಮಾಡಿದವರು ತಪ್ಪು. ಆ ಶಾಸ್ತ್ರದ ಹೆಸರು ಹೇಳಿ ನಿಮ್ಮನ್ನು ಕುಗ್ಗಿಸ್ತಾರಲ್ಲ, ಅವ್ರು ತಪ್ಪು, ಮತ್ತೇನೂ ಇಲ್ಲ. ಅದರಿಂದ ಶಾಸ್ತ್ರ ಸಮಾನ. ಈಗ ಮಕ್ಕಳು ಇರೋದಕ್ಕೆ ಬರೋಣ. ಏನು ಹೇಳ್ದ ಯುಧಿಷ್ಠಿರ? ಕೇಳ್ದ, ಮಕ್ಕಳಿದ್ರೆ ಪುರುಷ ಹೇಗೆ ದಾಟ್ತಾನೆ ವಿಪತ್ತುಗಳನ್ನು, ನರಕಗಳನ್ನು? ಮಕ್ಕಳು ಇಲ್ಲದೆ ಹೋದರೆ ಫಲ ಇಲ್ವಾ? ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ನಾರದೇನ ಪುರಾಗೀತಂ ಮಾರ್ಕಂಡೇಯಾಯ ಪೃಚ್ಛತೆ. ಕೇಳಿದ ಮಾರ್ಕಂಡೇಯರಿಗೆ ನಾರದರು ಹೇಳಿದ ಮಾತನ್ನ ಹೇಳ್ತೇನೆ ಕೇಳು. ಒಂದು ಬಾರಿ ಪರ್ವತ ಋಷಿಗಳು ನಾರದ, ಅಸಿತ ದೇವಲ, ಆರುಣೇಯ, ರೈಭ್ಯ ಇವರೆಲ್ಲರೂ ಇದ್ರು. ಗಂಗಾ ಯಮುನಿಯ ಮಧ್ಯದಲ್ಲಿ ಅಂದರೆ ಪ್ರಯಾಗದಲ್ಲಿ ಇರುವ ನಾರದರನ್ನ ಮಾರ್ಕಂಡೇಯರು ಕೇಳಿದ್ರು. ಮಾರ್ಕಂಡೇಯ ಅಯಂ ಸಮಾಗಮ ಸದ್ಭಿ ಯತ್ನೇನ ಸಾಧಿತೋ ಮಯಾ. ನಾನು ಈ ಸಮಾಗಮವನ್ನು ಪ್ರಯತ್ನಪಟ್ಟು ಪಡೆದಿದ್ದೇನೆ. ಅತ್ರ ಪ್ರಾಪ್ಸ್ಯಾಮಿ ಧರ್ಮಾಣಾಮಾಚಾರಸ್ಯ ಚ ನಿಶ್ಚಯಂ. ನನ್ನ ಉದ್ದೇಶ ಏನು? ಧರ್ಮದ ಆಚಾರದ ನಿಶ್ಚಯವನ್ನು ಪಡೆದೇನು ಅಂತ. ಯಾಕೆ ಸಜ್ಜನರ ಸಂಘ ಯಾಕೆ ಬೇಕು ಅಂದರೆ ಧರ್ಮ ನಿಶ್ಚಯ ಆಗಬೇಕು, ಆಚಾರ ನಿಶ್ಚಯ ಆಗಬೇಕು. ಕೃತಯುಗದಲ್ಲಿ ಧರ್ಮ ಪರಿಪುಷ್ಟವಾಗಿ ಇರುತ್ತೆ. ತಸ್ಮಿನ್ ಕ್ಷೀಣೆ ವಿಮುಹ್ಯತಿ. ಕೃತಯುಗ ದಾಟುತ್ತಾ ಇದ್ದ ಹಾಗೆ ಧರ್ಮದ ಬಗ್ಗೆ ಸಂದೇಹ ಇತ್ಯಾದಿಗಳೆಲ್ಲ ಬರುತ್ತೆ. ಅದರಿಂದಾಗಿ ಯುಗಗಳಲ್ಲಿ ನಾವು ಧರ್ಮವನ್ನು ಕೇಳಬೇಕಾಗತ್ತೆ. ಯಾಕೆಂದರೆ ಕಾಲಕ್ಕೆ ಅನುಗುಣವಾಗಿ, ದೇಶಕ್ಕೆ ಅನುಗುಣವಾಗಿ ನಮ್ಮ ಆಚಾರಗಳು ಬದಲಾಗುತ್ತೆ. ಆಚಾರ ಬೇರೆ, ಧರ್ಮ ಬೇರೆ. ಆಚಾರ ಪ್ರಭವೋ ಧರ್ಮ ಅಂತ ಹೇಳಿ ಅನುಶಾಸನ ಪರ್ವ ಇದೆ, ಮುಂದೆ ಬರುತ್ತೆ. ಆಚಾರದಿಂದ ಧರ್ಮ ಹುಟ್ಟೋದು. ಆಚಾರ ಅನ್ನೋದು ತಟಸ್ಥ. ಆ ಆಚಾರ ಅನ್ನೋದು ಧರ್ಮವನ್ನು ಜನರೇಟ್ ಮಾಡೋಷ್ಟು ಸ್ವಚ್ಛವಾಗಿ ಇರಬೇಕು. ಆಚಾರ ಅಂತ ಹೇಳಿದರೆ ಒಂದು ತಮಾಷೆ ಹೇಳಬೇಕು ನಿಮಗೆ. ನಾನು ನಮ್ಮ ಗುರುಗಳ ಹತ್ತಿರ ಶಿಷ್ಯವೃತ್ತಿ ಮಾಡ್ತಾ ಇದ್ದೆ ಬಹಳ ಚಿಕ್ಕಂದಿನಿಂದ. ಸುಮಾರು ನನಗೆ 10 ವರ್ಷದವರಾಗಿದ್ದಾಗಿನಿಂದ ಅವ್ರ ಮೇಲೆ ಅದೇನೋ ಭರವಸೆ. ನನಗೇನು ಅರ್ಥ ಆಗಿರಲಿಲ್ಲ ಅವರು, ಆದರೆ ಅವ್ರು ನೋಡಿ ಏನೋ ಒಂದು ಆಕರ್ಷಣೆ. ಆಮೇಲೆ 95, 96, 95, 96ರ ಹಾಗೆ ಬಾಗಿಲು ಹಾಕಿ ಬಂದಿದೆ. ಅವರು ಕೇಳಲ್ಲ. ಕೇಳಲ್ಲ ಅಲ್ಲ. ಅಲ್ಲಿ ಏನಾಗಿತ್ತು, ನನಗೆ ಒಬ್ಬರು ಸ್ವಾಮಿಗಳು, ಘಟ್ಟದ ಮೇಲಿನ ಸ್ವಾಮಿಗಳು, ಏನಪ್ಪ ನೀನು ಅವ್ರ ಹತ್ರ ಹೋಗ್ತಾ ಇದ್ದಿ, ಆಚಾರ ಪ್ರಭವೋ ಧರ್ಮ ಅಂತ ಇದೆ, ಅವರಲ್ಲಿ ಆಚಾರವೇ ಇಲ್ವಲ್ಲ, ಹೇಗೆ ಹೋಗ್ತಿ ಅಂತ ಕೇಳಿದ್ರು. ಅದಕ್ಕೆ ನಾನು ಅವ್ರ ಹತ್ರ ಹೋದೆ. ಆಚಾರ ಪ್ರಭವೋ ಧರ್ಮ ಅಂತ ಇರುವಾಗ ನೀವು ಯಾಕೆ ಬೇರೆಯವ್ರ ತರಹ ಇಲ್ಲ ಅಂತ ಬೇರೆಯವರ ಪ್ರಶ್ನೆ ಉತ್ತರ ಹೇಳಬೇಕು. ಅದಕ್ಕೆ ಅವರು ಹೇಳಿದ್ರು, ಆಚಾರ ಅಂತನ್ನೋದು ದಯೆ, ದಾಕ್ಷಿಣ್ಯ ಇತ್ಯಾದಿಗಳನ್ನು ಒಳಗೊಂಡದ್ದು, ಆರ್ಜವ ಮೊದಲಾದವುಗಳನ್ನು ಒಳಗೊಂಡದ್ದು,
ಅದಕ್ಕೆ ಪೋಷಕವಾಗಿ ಸಂಧ್ಯಾವಂದನ, ಅಗ್ನಿಹೋತ್ರ ಮೊದಲಾದ ಧರ್ಮಗಳನ್ನು ಒಳಗೊಂಡದ್ದು. ಅವ್ರು ಅಂದ್ಕೊಂಡಾಗಿಲ್ಲ ಅಂತ ನೀನು ಅಷ್ಟೇ ತಿಳ್ಕೊ. ಇದನ್ನು ತಗೊಂಡೋಗಿ ಅವ್ರ ಹತ್ರ ಹೇಳಲಿಕ್ಕೇನು ಹೋಗಬೇಡ. ಆದರೆ ನಿನಗೆ ಗೊತ್ತಿರಲಿ ಅಂತಂದ್ರು. ಅದರಿಂದಾಗಿ ನಮಗೆ ಒಂದು ಅವತ್ತು ಆಚಾರ ಅಂತ ಹೇಳಿದ್ರೆ ಯತ್ಸ್ವರೂಪದ್ದು ಅಂತ ನನ್ನಲ್ಲಿ ಜಿಜ್ಞಾಸೆ ಶುರು ಆಗಿತ್ತು. ಅದು ಇಲ್ಲಿಗೆ ಬಂದು ಈ ತರಹದ್ದಕ್ಕೆ ಬಂದು ನಿಂತಿದೆ. ಆಚಾರ ಅನ್ನೋದು ತಟಸ್ಥ. ಈ ಆಚಾರದಿಂದ ಧರ್ಮ ಅನ್ನೋದು ಹುಟ್ಟಬೇಕು. ಆ ಆಚಾರ ಅಂತ ಹೇಳಿದ್ರೆ ಹೇಗೆ? ಜ್ಞಾನ, ವೈರಾಗ್ಯ, ಭಕ್ತಿ ಇವುಗಳಿಗೆ ಪೋಷಕವಾದದ್ದು. ಇಂದ್ರಿಯ ನಿಗ್ರಹ ಇದಕ್ಕೆ ಸಾಧಕವಾದದ್ದು ಆಚಾರ. ಅದರಿಂದಾಗಿ ಆಚಾರ ಅಂತನ್ನೋದೇನಿದೆ ಅದರ ಸ್ವರೂಪ ಹೀಗಿದೆ ಅಂತ ಹೇಳಿ ನನಗೆ ಈಗ ಅವರು ಅವತ್ತು ಮಾಡಿದ್ದು ಪ್ರಶ್ನೆ ಅದು ಇಲ್ಲಿಗೆ ಬಂತು. ಅದರಿಂದಾಗಿ ಆಚಾರ ಅಂತನ್ನೋದು ಯುಗ ಯುಗಗಳಲ್ಲಿ ಬದಲಾಗ್ತಾ ಇರುತ್ತೆ. ಅವತ್ತಿನದ್ದೇ ಇವತ್ತಾಗಿರಲ್ಲ, ಇವತ್ತಿನದ್ದೇ ಅವತ್ತಾಗಿರಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ರಾಮಾಯಣ ಕಾಲದಲ್ಲಿ ವಸಿಷ್ಠರು ಗೋಪಿಚಂದನ ಹಚ್ಚಿಕೊಂಡು ಪೂಜೆ ಮಾಡ್ತಾರೆ ಅಂತ ಅಲ್ಲ. ಅವತ್ತಿನ ಆಚರಣೆ ಬೇರೆ. ಯಾಕೆಂದರೆ ಕೃಷ್ಣನೇ ಬಂದಿರಲಿಲ್ಲ, ಗೋಪಿಕೆಯರೇ ಬಂದಿರಲಿಲ್ಲ. ಅದು ಹೆಂಗಾಗತ್ತೆ? ಅದರಿಂದ ಅದರ ಸ್ವರೂಪ ಬೇರೆ ಇದೆ ಅಂತ. ಈ ಎಲ್ಲ ಹಿನ್ನೆಲೆಯನ್ನು ನೋಡಿಕೊಂಡಾಗ ನಮಗೆ ಗೊತ್ತಾಗತ್ತೆ, ತಸ್ಮಿನ್ ಯುಗೆ ಪರೀಕ್ಷೀಣೆ ಕೃಶೋಭವತಿ. ಧರ್ಮ ಅನ್ನೋದು ಕ್ರಮೇಣ ಕೃಶ ಆಗತ್ತೆ. ಯುಗ ಯುಗಗಳಲ್ಲಿ ಮಹರ್ಷಿಗಳ ಜೊತೆ ಚರ್ಚೆ ಮಾಡಿ ಧರ್ಮದ ಸ್ವರೂಪವನ್ನು ತೀರ್ಮಾನ ಮಾಡಬೇಕಾಗತ್ತೆ. ಧರ್ಮ ಧರ್ಮೇಶು ತತ್ವಜ್ಞ ತ್ವಂ ಹಿಚ್ಛೇತ್ತಾ ಹಿತಂ ಚಯಾನ್. ಧರ್ಮಗಳ ವಿಚಾರದಲ್ಲಿ ನಾವು ಪದೇ ಪದೇ ಸಜ್ಜನರನ್ನ, ಜ್ಞಾನಿಗಳನ್ನ, ಶಾಸ್ತ್ರವನ್ನ ಅರಗಿಸಿಕೊಂಡವರನ್ನ ಕೇಳಿಕೊಂಡು ಈ ಯುಗಕ್ಕೆ ಅನುಗುಣವಾಗಿ ಯೋಚನೆ ಮಾಡಬೇಕಾಗತ್ತೆ. ಋಷಿಭ್ಯೋ ನುಮತಂ ವಾಕ್ಯಂ ನಿಯೋಗಾನ್ನಾರದಸ್ತದಾ ಸರ್ವಧರ್ಮಾರ್ಥ ತತ್ವಜ್ಞಂ ಮಾರ್ಕಂಡೇಯಂ ತತೋಬ್ರವೀತ್. ಆಗ ಋಷಿಗಳೆಲ್ಲ ಹೇಳಿದರಂತೆ, ನೀನು ಹೇಳಿದ್ದು ಕರೆಕ್ಟು, ನಾರದರಿಗೆ ಕೇಳ್ತಾ ಇರೋದು ಕರೆಕ್ಟ್. ಯಾಕೆ ನಾರದರು ರೈಟ್ ಪರ್ಸನ್ ಟು ಸ್ಪೀಕ್ ಅಬೌಟ್ ಧರ್ಮ. ಯಾಕೆಂದ್ರೆ ಅವರಿಗೆ ದೀರ್ಘಾಯುಷ್ಯ ಇದೆ ನೋಡಿ. ದೀರ್ಘಾಯುಷ್ಯ ಅನ್ನೋದು ಎಲ್ಲವನ್ನ ಅಳೆದು ತೂಗಿ ಯೋಚನೆ ಮಾಡಲಿಕ್ಕೆ ಸಹಕಾರಿ. ಅಲ್ಪಾಯುಷ್ಯ ಇತ್ತು ಅಂತಂದ್ರೆ ಏನು ತೀರ್ಮಾನ ಮಾಡೋದ್ರಲ್ಲಿ ಸತ್ತೋಗಿರ್ತೀವಿ. ಈಗ ಒಂದು ಉದಾಹರಣೆಗೆ ಹೇಳೋದಾದ್ರೆ, ಈ ಲೆಫ್ಟಿಸ್ಟ್ಗಳೆಲ್ಲ ಭಗತ್ ಸಿಂಗನ ವೈ ಆಮ್ ಎನ್ ಏಥಿಸ್ಟ್ ಅಂತ ಹೇಳಿ ಒಂದು ಲೇಖನ ಇದೆ ಅವಂದು. ನಾನೇಕೆ ನಾಸ್ತಿಕ, ನವ ಕರ್ನಾಟಕ ಪಬ್ಲಿಷ್ ಅವರು ಪ್ರಿಂಟ್ ಮಾಡಿದ್ದಾರೆ. ಅದು ಪಕ್ಕಾ ಲೆಫ್ಟಿಸ್ಟ್. ನವ ಕರ್ನಾಟಕ ಪಬ್ಲಿಕೇಶನ್ ಇದೆಯಲ್ಲ, ಪಕ್ಕಾ ಲೆಫ್ಟಿಸ್ಟ್. ಆ ಭಗತ್ ಸಿಂಗನ ವಿಚಾರಧಾರೆಯನ್ನು ಇಟ್ಟುಕೊಂಡು ಗಾಂಧಿಯವರನ್ನ ಅಟ್ಯಾಕ್ ಮಾಡಲಿಕ್ಕೆ ಅನೇಕ ರೈಟಿಸ್ಟ್ ಸಂಘಟನೆಯೂ ಟ್ರೈ ಮಾಡುತ್ತೆ. ಆದರೆ ಇಬ್ಬರಿಗೂ ಕೂಡ ತಮಗೇನು ಬೇಕೋ ಅದೇ. ಭಗತ್ ಸಿಂಗ್ ನಾನೇಕೆ ನಾಸ್ತಿಕ ಅಂತ ಹೇಳಿದಾನೆ, ನಾಸ್ತಿಕ ಆಗಬೇಕು. ಅಪ್ಪ ಅವನು ಅದನ್ನ ಬರದಾಗ ಎಷ್ಟು ಗೊತ್ತಾ ಅವನ ವಯಸ್ಸು? 23-24. ಏನ್ರಿ ಗೊತ್ತಿರತ್ತೆ? ನಿಜವಾಗಿಯೂ ತತ್ವಶಾಸ್ತ್ರದಲ್ಲಿ ಯೌವನ ಜೌವನ ಶುರು ಆಗೋದೇ 40ರಲ್ಲಿ. 40ರಲ್ಲಿ ಒಂದು ಸ್ವಲ್ಪ ತತ್ವಶಾಸ್ತ್ರದ ಆಳ ಹೀಗಿದೆಯೋ,
ಇದನ್ನು ತಿಳಿಬೇಕು ಅಂತ ಮುಂದುವರಿತೀವಿ ನಾವು. ಅಂಥದ್ದು 23ರಲ್ಲಿ ಯಾವುದ್ಯಾವುದೋ ಆವೇಶ, ಯಾವುದ್ಯಾವುದೋ ಸಂಗತಿಗಳು, ಇದೆಲ್ಲ ತೊಡಗಿ ನಮಗೆ ಏನು ಅನ್ನೋದೇ ಗೊತ್ತಾಗಿರಲ್ಲ. ಏನು ತೀರ್ಮಾನ ಮಾಡೋದು? ಆದರೆ ಮಾರ್ಕಂಡೇಯರಿಗೆ ಹಾಗಲ್ಲ, ನಾರದರಿಗೆ ಹಾಗಲ್ಲ. ದೀರ್ಘಕಾಲದ ಒಂದು ಆಯುಷ್ಯ ಇದೆ. ಹೀಗಾಗಿ ತತ್ವನಿರ್ಣಯದ ಬಗ್ಗೆ ಕ್ಲಾರಿಟಿ ಇದೆ ಅವರಿಗೆ. ಅದಕ್ಕೆ ಅವರು ಹೀಗೆ ಹೇಳೋದು, ದೀರ್ಘಾಯೋ ತಪಸಾ ದೀಪ್ತ ವೇದ ವೇದಾಂಗ ತತ್ವವಿತ್ ಯತ್ರ ತೇ ಸಂಶಯೋ ಬ್ರಹ್ಮನ್ ಸಮುತ್ಪನ್ನಸ್ಸ ಉಚ್ಯತಾಂ. ಅದಕ್ಕೆ ನಾರದರು ಹೇಳಿದ್ರು, ಅಲ್ಲಪ್ಪ ದೀರ್ಘಾಯು ಅಲ್ವಾ ನೀನು? ದೀರ್ಘಾಯು ಆದ್ಮೇಲೆ ಈ ತರದ್ದೆಲ್ಲ ಪ್ರಶ್ನೆಯೇ ಬರಬಾರದಿತ್ತು, ಸಂಶಯವೇ ಬರಬಾರದಿತ್ತು, ಕ್ಲಾರಿಟಿ ಇರಬೇಕಿತ್ತಲ್ಲ. ದೀರ್ಘಾಯೋ ಧರ್ಮ ತತ್ವಜ್ಞ, ದೀರ್ಘವಾದ ಆಯುಷ್ಯ ನಿನಗಿದೆ, ತಪಸ್ಸು ಇದೆ, ವೇದ ವೇದಾಂಗಗಳನ್ನು ತಿಳಿದಿದ್ದಿ. ಯಾಕೆ ನಿನಗೆ ಈ ಸಂಶಯ ಬಂತು? ಯತ್ರತೆ ಸಂಶಯೋ ಬ್ರಹ್ಮನ್ ಸಂಪ್ರಾಪ್ತ ಸಮುತ್ಪನ್ನಸ್ಸ ಉಚ್ಯತಾಂ. ಯಾಕಪ್ಪ ನಿನಗೆ ಸಂದೇಹ ಬಂತು? ಬರಬಾರದಲ್ವಾ? ಯಾಕೆ ಅಂದ್ರೆ ನಾನು ದೀರ್ಘಾಯುಷಿ, ನೀನು ದೀರ್ಘಾಯುಷಿ. ನನಗೂ ದೀರ್ಘವಾದ ಸ್ಮರಣೆ ಇದೆ, ನಿನಗೂ ದೀರ್ಘವಾದ ಸ್ಮರಣೆ ಇದೆ. ದೀರ್ಘಾಯುಷ್ಯ ಇದ್ರೆ ಪ್ರಯೋಜನ ಇಲ್ಲ, ದೀರ್ಘಾಯುಷ್ಯ ಇದ್ರೆ ಪ್ರಯೋಜನ ಇಲ್ಲ. ಜ್ಞಾನದಲ್ಲಿ ತೊಡಗಿದ್ದಿ, ತಪಸಾ ದೀಪ್ತ. ದೀರ್ಘಾಯೋ ತಪಸಾ ದೀಪ್ತ. ಅದರಿಂದಾಗಿ ಧರ್ಮಂ ಲೋಕೋಪಕಾರಂ ವಾ ಯಚ್ಚಾನ್ಯಚ್ಛ್ರೋತುಮಿಚ್ಛಸಿ ತದಹಂ ಕಥಯಿಷ್ಯಾಮಿ ಬ್ರೂಹಿ ತ್ವಂ ಸುಮಹಾತಪಾಃ. ಅದರಿಂದ ನಾನು ನಿನಗೆ ಹೇಳ್ತಾ ಇದ್ದೇನೆ, ಯಾಕೆ ಈ ಸಂಶಯ ಬಂತು ಅಂತ ಹೇಳು ನನಗೆ. ಅದಕ್ಕೆ ಮಾರ್ಕಂಡೇಯರು ಹೇಳಿದ್ರು, ಯುಗೆ ಯುಗೆ ವ್ಯತೀತೇಸ್ಮಿನ್ ಧರ್ಮ ಸೇತು ಪ್ರಣಶ್ಯತಿ ಕಥಂ ಧರ್ಮಚ್ಛಲೇನಾಹಂ ಪ್ರಾಪ್ನುಯಾಮಿತಿ ಮೇ ಮತಿಃ. ಅದಕ್ಕೆ ಮಾರ್ಕಂಡೇಯರು ಹೇಳಿದ್ರು, ಇದನ್ನು ಕೇಳಿಸಿಕೊಳ್ಳಿ, ಇನ್ನೊಮ್ಮೆ ಕೇಳಿಸಿಕೊಳ್ಳಿ ಮಾರ್ಕಂಡೇಯರ ಮಾತು. ಯುಗೆ ಯುಗೆ ವ್ಯತೀತೇಸ್ಮಿನ್ ಧರ್ಮ ಸೇತು ಪ್ರಣಶ್ಯತಿ. ಬೇರೆ ಬೇರೆ ಯುಗದಲ್ಲಿ ಧರ್ಮದ ಬಗೆಗಿನ ಬೇರೆ ಬೇರೆ ಕಾನ್ಸೆಪ್ಟ್ ಅಂತನ್ನೋದು ಬದಲಾಗತ್ತೆ. ಬೇರೆ ಬೇರೆ ಯುಗದಲ್ಲಿ ಧರ್ಮದ ಕಾನ್ಸೆಪ್ಟ್ಗಳು ಬದಲಾಗ್ತಾ ಇರುತ್ತೆ, ಒಂದೇ ರೀತಿಯಾಗಿ ಇರಲ್ಲ. ಅದರಿಂದಾಗಿ ಕೃತಯುಗದಲ್ಲಿ ಇದ್ದ ಧರ್ಮ ಬೇರೆ ಆಗತ್ತೆ, ತ್ರೇತಾಯುಗದಲ್ಲಿ ಇದ್ದ ಧರ್ಮ ಬೇರೆ ಆಗತ್ತೆ, ಧರ್ಮ ಸ್ವರೂಪ ಬದಲಾಗತ್ತೆ. ದ್ವಾಪರ ಯುಗದಲ್ಲಿ ಬೇರೆ ಆಗತ್ತೆ, ಕಲಿಯುಗದಲ್ಲಿ ಬೇರೆ ಆಗತ್ತೆ. ನೋಡಿ ಎಷ್ಟು ಕ್ಲಾರಿಟಿ ಇದೆ. ನಾವು ಈ ಚಿಂತನೆಯನ್ನೆಲ್ಲ ಬಿಟ್ರೆ, ಮಹಾಭಾರತವನ್ನು ಬಿಟ್ರೆ ನಮಗೆಲ್ಲಿ. ನೆನ್ನೆ ಯಾರು ಹೇಳ್ತಾ ಇದ್ರು, ನನಗೆ ಪೂರ್ತಿಯಾಗಿ ಸಿಗೋದು ನಮಗೆ ಮಹಾಭಾರತ ಮಾತ್ರ, ಇನ್ಯಾವುದೂ ಪೂರ್ಣವಾಗಿ ಸಿಗೋಲ್ಲ. ವೇದ ಪೂರ್ಣವಾಗಿ ಸಿಗೋಲ್ಲ, ಪಂಚರಾತ್ರ ಪೂರ್ಣವಾಗಿ ಸಿಗೋಲ್ಲ, ಮೂಲ ರಾಮಾಯಣವಂತೂ ಸಿಗೋದೇ ಇಲ್ಲ. ಪುರಾಣಗಳೆಲ್ಲ ಪ್ರಕ್ಷೇಪ ಆಗಿದೆ, ಭಾಗವತ ಒಂದೇ ಸಿಕ್ಕಿದೆ. ಹಾಗಾದ್ರೆ ಪೂರ್ಣವಾಗಿ ಸಿಗೋದು ನಮಗೆ ಮಹಾಭಾರತ ಮಾತ್ರ. ಆಚಾರ್ಯರು ಹೇಳ್ತಾ ಇರೋದು ಮಹಾಭಾರತ ಅಂದ್ರೆ ಅದನ್ನೇ ಓದಿ ಅಂತ ಹೇಳಿದ್ದಾರೆ, ಆದ್ರೆ ಅದನ್ನೇ ಓದ್ತಾ ಇಲ್ವಲ್ಲ. ನಮ್ಮ ಅಧ್ಯಯನದಲ್ಲಿ ಎಂತ ದೊಡ್ಡ ಬಿರುಕಿದೆ ಅಂತ, ಎಂತ ಒಳ್ಳೆ ಪಾಯಿಂಟ್ ಅಂತ ಅನ್ನಿಸ್ತು. ಅದರಿಂದಾಗಿ ಮಹಾಭಾರತದಲ್ಲಿ ಹೀಗಿದೆ ನೋಡಿ. ಮಾರ್ಕಂಡೇಯರು ಹೇಳ್ತಾರೆ, ಯುಗ ಯುಗಗಳಲ್ಲಿ ಬದಲಾಗತ್ತೆ ಧರ್ಮದ ಕಾನ್ಸೆಪ್ಟು. ಅದರಿಂದಾಗಿ ಎಲ್ಲ ಧರ್ಮದಲ್ಲಿ ಕಾಮನ್ ಆಗಿರೋದು ಯಾವುದು, ಅನ್ಕಾಮನ್ ಆಗಿರೋದು ಯಾವುದು, ಅದನ್ನು ನೋಡಿ ನಾವು ತೀರ್ಮಾನ ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ಧರ್ಮಶಾಸ್ತ್ರಗಳು ಎಷ್ಟಿವೆ ಅದನ್ನು ನೀವು ಮಹಾಭಾರತದ ಬೆಳಕಿನಲ್ಲೇ ನೋಡಬೇಕಾಗತ್ತೆ. ಧರ್ಮಶಾಸ್ತ್ರಕಾರರಲ್ಲಿ ಉತ್ತರದವರು ದಕ್ಷಿಣದವರ ಮೇಲೆ ಕೆಂಡ ಕಾರ್ತಾರೆ. ಸ್ವಮಾತೃಳ ಸುತಾಂ ಪ್ರಾಪ್ಯ ಪಂಕ್ತಿಬಾಹ್ಯ ಭವಂತ್ಯುತ ಅಂತಾರೆ. ದಾಕ್ಷಿಣಾತ್ಯರಿದ್ದಾರಲ್ಲ, ಪಂಕ್ತಿಬಾಹ್ಯರು
ಯಾಕೆ ಅಂದ್ರೆ ಸ್ವಮಾತುಲ ಸುತಾಂ ಪ್ರಾಪ್ಯ, ತಮ್ಮ ಸೋದರ ಮಾವನ ಮಗಳನ್ನು ಮದುವೆ ಆಗ್ತಾರೆ ಅವಿವೇಕಿಗಳು ಅಂತ ಬೈದು ಅವರು ಪಂಕ್ತಿ ಭಾಷರು, ಅವ್ರಿಗೆ ಪಂಕ್ತಿ ಕೊಡಬಾರದು ಅಂತ ಉತ್ತರದ ಧರ್ಮಶಾಸ್ತ್ರ ತೋರಿಸ್ತೀನಿ ನಾನು. ಹಾಗೆ ಉತ್ತರದವರಿಗೆ ಉಚ್ಚಿಷ್ಟಾದಿಗಳ ವಿವೇಕವೇ ಇಲ್ಲ, ಅದರಿಂದಾಗಿ ಅವರನ್ನು ಬಹಿಷ್ಕರಿಸಬೇಕು ಅಂತ ಇದು ದಾಕ್ಷಿಣಾಸ್ತ್ಯರ ಒಂದು ಮಾತುಗಳನ್ನು ತೋರಿಸ್ತೇನೆ. ಅದರಿಂದ ಧರ್ಮ ನಿರಾಗ್ರಹ ಇರುವವರ ಕೈ, ನಿರಾಗ್ರಹ ಪುರುಷರ ಕೈನಲ್ಲಿ ಆಗಬೇಕು. ಇವರೆಲ್ಲ ಬಯಾಸ್ಡ್ ನೋಡಬೇಕಾಗತ್ತೆ. ಮತ್ತೆ ಆ ಯಾವ್ಯಾವ ಪ್ರದೇಶದಲ್ಲಿ ಅದು ನಡೆದಿದೆ ಅಂತ ನೋಡಬೇಕಾಗತ್ತೆ. ಆ ಧರ್ಮಶಾಸ್ತ್ರಕಾರರು ಯಾವ್ಯಾವ ಪ್ರದೇಶದಿಂದ ಬಂದವರು ಅಂತ ಅವರು ಇದು ಅಂತಾರೆ. ನೀವು ನೋಡಿ ಯುಕೆಗೆ ಹೋಗಿ ಕೃಷ್ಣಾಷ್ಟಮಿ ದಿವಸ ಅಂಟುನುಂಡ ಮಾಡದೆ ಹೋದ್ರೆ ಹೇಗೆ ಅಂತ, ಅದು ಅವರು ದೊಡ್ಡ ಭಕ್ಷ್ಯ. ಇಲ್ಲಿ ಬನ್ನಿ ಕೃಷ್ಣಾಷ್ಟಮಿಗೆ ಹೀಗೆ ಆಗಬೇಕು, ತೆಂಗುಳಲೇ ಆಗಬೇಕು ಅಂತ ನಮ್ಮ ಮಂಡಯ್ಯಮ್ಮ ಅಯ್ಯಂಗಾರ ಹೇಳ್ತಾರೆ. ಶ್ರಾದ್ದಕ್ಕೆ ಬನ್ನಿ ಹೆರಳಕಾಯಿ ಗೊಜ್ಜಿಲ್ದೆ ಹೋದ್ರೆ ಹೇಗಾಗಬೇಕು ಅಂತ ಅವ್ರು ಅಂತಾರೆ. ಇವ್ರು ಅಯ್ಯೋ ಒಡೆನಲ್ಲಿ ತೂತಿರ್ಬೇಕು, ಇಲ್ಲ ಒಡೆನಲ್ಲಿ ತೂತಿಲ್ಲ ಅಂತಂದ್ರೆ ಪಿತೃಗಳಿಗೆ ಆಶೀರ್ವಾದಕ್ಕೆ ಲೋಪ ಆಗೋಗತ್ತೆ ಅಂತ ಇವ್ರು ಹೇಳ್ತಾರೆ. ಅದರಿಂದಾಗಿ ಇದು ಎಲ್ಲದರಲ್ಲಿ ಕಾಮನ್ ಆಗಿರುವಂತಹ ಒಂದು ಅಂಶ ಬೇಕು. ಯುಗಗಳಿಗೆ ಧರ್ಮದ ಕಾನ್ಸೆಪ್ಟು, ಧರ್ಮದ ಅಪ್ಲಿಕೇಶನ್ ಬದಲಾಗ್ತಾ ಹೋಗುತ್ತೆ. ಸ್ಪಷ್ಟ ಇಲ್ಲಿ ಆಗಿದೆ. ಕಥಂ ಧರ್ಮಚ್ಛಲೇನಾಹಂ ಪ್ರಾಪ್ನುಯಾಮಿ ತಿಮೇ ಮತಿ ಆಸೀತ್ ಧರ್ಮ ಪುರಾ ವಿಪ್ರ ಚತುಷ್ಪಾದ ಕೃತೆ ಯುಗೇ. ಅದಕ್ಕೆ ನಾರದರು ಹೇಳ್ತಾರೆ, ಗೊತ್ತಿರುವ ವಿಚಾರವನ್ನೇ ಹೇಳ್ತಾರೆ. ನೋಡ್ರಪ್ಪ, ಧರ್ಮ ಅಂತನ್ನೋದು ಪೂರ್ಣವಾಗಿದ್ದ ಯುಗ ಕೃತ ಅಂದ್ರೆ ಪೂರ್ಣ. ತಥೋ ಹ್ಯಧರ್ಮ ಕಾಲೇನ ಪ್ರಸುಪ್ತ ಕಿಂಚಿದೂನತಃ, ಆಮೇಲೆ ಕಾಲ್ಭಾಗ್ಯ ಕಡಿಮೆ ಆಯಿತು. ತ್ರಿಭಿರಿತಃ ತ್ರೇತಾಯುಗ ಆಯ್ತಾ. ತತಸ್ತ್ರೇತಾಯುಗಂ ನಾಮ ಪ್ರವೃತ್ತಂ ಧರ್ಮದೂಚಣಂ, ಆಮೇಲೆ ದ್ವಾಪರ, ಎರಡು ಪ್ರಧಾನ ಅಂದ್ರೆ ಮಧ್ಯ ಮಾತ್ರ ಇದೆ. ದ್ವೌ ಪರೌ ಯತ್ರ ಧರ್ಮಸ್ಯ ದ್ವೌ ತದಾ ಧರ್ಮಸ್ಯ ದ್ವೌ ಪಾದೌ ಅಧರ್ಮೋ ನಾಚಯಿಷ್ಯತಿ ದ್ವಾಪರೇತು ಪರೀಕ್ಷೀಣೆ ನಂದಿಕೇತಮುಪಸ್ಥಿತೇ. ಕಲಿಯುಗದಲ್ಲಿ ಕಲಿಯೇ ಇರ್ತಾನೆ ಆಯ್ತಾ. ಕ್ಷೀಣ ಪ್ರಾಣಧನಾಲೋಕೆ ಧರ್ಮಾಚಾರ ಬಹಿಷ್ಕೃತ. ಅವಾಗ ಯಾವುದು ಕಲಿಯುಗದಲ್ಲಿ ಎಲ್ಲವೂ ಲೋಪ ಆಗುತ್ತೆ. ಹಾಗಾದ್ರೆ ಕಲಿಯುಗದಲ್ಲಿ ಉಳಿಯೋದು ಯಾವುದು ಅಂತ ಕೇಳಿದ್ರು ಮಾರ್ಕಂಡೇಯರು. ಏವಂ ವಿಲುಳಿತೆ ಧರ್ಮೇ ಲೋಕೆ ಚ ಧರ್ಮ ಸಂಯುತೆ ಚಾತುರ್ವರ್ಣ್ಯಸ್ಯ ನಿಯತಂ ಹವ್ಯಂ ಕವ್ಯಂ ನಿಯಚ್ಛತಿ. ಕಲಿಯುಗದಲ್ಲಿ ಮಾಡಬೇಕಾದದ್ದೇನು? ಕಲಿಯುಗದಲ್ಲಿ ಧರ್ಮದ ಕಾನ್ಸೆಪ್ಟ್ಗೆ ಏನು ಆಧಾರ ಇರೋದು? ಬಹಳ ಗಮನ ಇಟ್ಟು ಕೇಳಬೇಕಾದಂತಹ ಒಂದು ಮಾತು. ಮಂತ್ರಪೂತಂ ಸದಾ ಹವ್ಯಂ ಕವ್ಯಂ ಚೈವ ನನಶ್ಯತಿ. ಕಲಿಯುಗ ಅಂತಂದ್ರೆ ಪೂರ್ತಿ ನಿರಾಶರಾಗಬೇಕಾಗಿಲ್ಲ. ಮಂತ್ರದ ಅರ್ಥ ಅದು ಪ್ರಧಾನ ಆಗಿದ್ರೆ ಆ ಹವ್ಯ ಕವ್ಯ ಎರಡೂ ಕೂಡ ಫಲಪ್ರದವೇ ಆಗತ್ತೆ. ಅದನ್ನ ಏನಂತ ಹೇಳಿದ್ರು? ಮಂತ್ರಪೂತಂ ಅಂದ್ರು. ಮಂತ್ರದಿಂದ ಪವಿತ್ರಗೊಂಡದ್ದು. ಮಂತ್ರ ಅಂದ್ರೇನು? ಮನನಾತ್ ತ್ರಾಯತೆ. ಆ ಮಂತ್ರ ಅಂದ್ರೇನೆ ಅರ್ಥವಿಲ್ಲದ ಮಂತ್ರ ಅಂತ ಅರ್ಥವೇ ಬರಲ್ಲ. ಮಂತ್ರ ಅಂದ್ರೇನು? ಅರ್ಥಪೂರ್ಣವಾದ ಮಾತು ಅಂತಾನೆ ಅರ್ಥ. ಮಂತ್ರಪೂತಂ ಸದಾ ಹವ್ಯಂ ಕವ್ಯಂ ಚೈವ ನನಶ್ಯತಿ ಪ್ರತಿಗೃಹಂತಿ ತದ್ದೇವ ಧಾತುರ್ನ್ಯಾಯಾತ್ ಪ್ರಯಚ್ಛತಃ. ಅದನ್ನು ಸ್ವೀಕಾರ ಮಾಡ್ತಾರೆ. ಪ್ರಜ್ಞಾಪೂರ್ವಕವಾಗಿ ನೀವು ಕೊಟ್ರೆ ಸ್ವೀಕಾರ ಮಾಡ್ತಾರೆ. ಅಯ್ಯೋ ಕಲಿಯುಗ, ಇಲ್ಲೇನು ಅವಕಾಶವೇ ಇಲ್ಲ ಧರ್ಮಕ್ಕೆ ಅಂತ ಅಂದುಕೋಬೇಡಿ. ಅವ್ರು ಹೇಳಿದ್ದೇನನ್ನ? ಪ್ರಜ್ಞೆಯನ್ನೇ. ಮತ್ತೆ ಸತ್ವಯುಕ್ತಂ ಚ ದಾತಾ ಚ ಸರ್ವಾನ್ ಕಾಮಾನ್ ಅವಾಪ್ನುಯಾತ್
ಅವಾಪ್ತ ಕಾಮಸ್ತರ್ಗೇ ಚ ಮಹೀಯೇತ ಯಥೇಪ್ಸಿತಂ. ಸತ್ವಯುಕ್ತವಾದದ್ದನ್ನು ಕೊಡಬೇಕು, ಎಲ್ಲ ಕಾಮನೆಗಳನ್ನು ಪಡಿಬೇಕು. ಅವಾಪ್ತ ಕಾಮಸ್ತರ್ಗೇ ಚ ಮಹೀಯೇತ ಯಥೇಪ್ಸಿತಂ. ಇಲ್ಲಿ ಬಯಕೆಗಳನ್ನು ತೀರಿಸಿಕೊಂಡು ಸ್ವರ್ಗದಲ್ಲಿಯೂ ಆನಂದ ಪಡಬಹುದು. ಅದರಿಂದ ಹವ್ಯ ಕವ್ಯ ಇದು ಪ್ರಧಾನ ಧರ್ಮ. ದೇವತೆಗಳಿಗೆ ಅರ್ಪಿಸುವ ಪೂಜೆ, ಪಿತೃಗಳನ್ನು ನೆನೆಯುವಂತಹ ಒಂದು ಅಥವಾ ಪರಂಪರೆಯನ್ನು ನೆನೆಯುವಂತಹ ತನ್ನ ಹಿಂದಣ ಪರಂಪರೆಗೆ ಇರುವ ಕೃತಜ್ಞತೆ, ಅದನ್ನು ಅಭಿವ್ಯಕ್ತಪಡಿಸುವ ರೀತಿ. ಇದು ಎಲ್ಲ ಕಾಲದಲ್ಲಿಯೂ ಎಲ್ಲ ವರ್ಣದವರಿಗೂ ಎಲ್ಲ ವರ್ಗದವರಿಗೂ ಕಾಮನ್ ಆಗಿರೋದು. ಇವ್ರಿಗಿದೆ ಇವ್ರಿಗಿಲ್ಲ ಅಂತಲ್ಲ. ಏನೂ ಗೊತ್ತಿಲ್ಲದ ಅಮೇರಿಕಾದ ಹೆಡ್ಡರು ಹ್ಯಾಲೋವಿನ್ ಮಾಡಲ್ವೇ, ಅದು ಪಿತೃಪೂಜೆ ಅಂತಲೇ ಮೂಲಭೂತವಾಗಿ ಶುರು ಆಗಿರೋದು. ಈಗಿನವರ ತಲೆನಲ್ಲಿ ಅದು ಏನೇನು ಓಡ್ತಾ ಇದೆಯೋ ದೇವರಿಗೆ ಗೊತ್ತು. ಆ ಹ್ಯಾಲೋವಿನ್ ಇದ್ದು ಫಾದರ್ಸ್ ಡೇ ಮದರ್ಸ್ ಡೇ ಮಾಡ್ತಾ ಇದ್ದಾರೆ ಅಂದರೆ ಎಂಥದ್ದದು? ಅವರಿಗೆ ಹಿಂದಿನವರೆಲ್ಲ ಪ್ರೇತವಾಗಿಯೇ ಇರ್ತಾರೆ ಅಂತ ಅನ್ನೋದು ಗ್ರೀಕ್ನ ಮೈಥಾಲಜಿಯಿಂದ ಬಂದ ಕಾನ್ಸೆಪ್ಟ್ ಅವ್ರಿಗೆ. ಹೀಗಾಗಿ ಅಟ್ಲೀಸ್ಟ್ ನಾವು ಅವ್ರ ತರಹ ಭೂತ ಪ್ರೇತಗಳ ತರಹ ಡ್ರೆಸ್ ಹಾಕೊಂಡು ತಿರುಗಾಡಬೇಕು ಅನ್ನೋಲ್ಲಿ ಬಂದು ನಿಂತಿದೆ. ಮೊದಲು ಅದೇನಿತ್ತು ಆಚರಣೆ? ಏಕೆಂದರೆ ನೀವು ಗ್ರೀಕ್ನ ನಾಟಕಗಳು, ಸೆಫೋಕ್ಲಿಸು ಬರೆದದ್ದು, ಆಂತಿಗೊನೆ ಇರಬಹುದು, ಆ ತರಹದ ನಾಟಕಗಳನ್ನು ನೀವು ನೋಡಿದಾಗ ಅಲ್ಲಿ ಪಿತೃಪೂಜೆಯ ಕೆಲವೊಂದು ಕುರುಹುಗಳಿವೆ. ಆಮೇಲೆ ಒಂದು ಮಿಲ್ಟನ್, ನಮ್ಮಪ್ಪನಿಗೆ ಪ್ರಿಯವಾದ ಕವಿ ಅವನು ಮಿಲ್ಟನ್. ಅವನು ಪ್ಯಾರಡೈಸ್ ಲಾಸ್ಟ್ ಅದನ್ನು ಮಾಡಿದ್ದು. ಆಮೇಲೆ ಹೋಮರ್ನ ಇಲಿಯಡ್, ಆ ತರಹದ ನಾಟಕ, ಆ ತರಹದ ಒಂದು ಕಥನ ಕಾವ್ಯಗಳಲ್ಲಿ ಅವನೇನು ಮಾಡ್ತಾನೆ, ಪಿತೃಪೂಜೆಯನ್ನು ಸಂಕೇತಿಸ್ತಾರೆ ಗ್ರೀಕರಲ್ಲಿ. ಆ ತರಹ ಇತ್ತು ಮೊದಲು. ಅಂದರೆ ಪಿತೃಪೂಜೆ ಎಲ್ಲ ಕಡೆ ಕಾಮನ್ ಅಂತ ಅನ್ನೋದನ್ನ ಹೇಳ್ತಾ ಇರೋದು. ಎಲ್ಲ ಕಡೆ ಕಾಮನ್. ಅದರಿಂದಾಗಿ ಈ ವರ್ಗದವ್ರಿಗಿಲ್ಲ, ಇದಿಲ್ಲ, ಈ ಜಾತಿಯವ್ರಿಗಿಲ್ಲ ಅಂತಿಲ್ಲ. ಅಷ್ಟೇ ಅಲ್ಲ, ನಾಟಕ ಏನಿದೆ, ನಾಟಕವನ್ನ ದೇವತಾ ಪೂಜೆ ಅಂತಾನೆ ಮಾಡೋದು. ನಾಂದ್ಯಂತೆ ತತ ಪ್ರವಿಶತಿ ಸೂತ್ರಧಾರ ಅಂತ ಹೇಳಿ ನಿಮಗೆ ಇರುವಂಥದ್ದು ಸಂಸ್ಕೃತದಲ್ಲಿ. ಅದು ಕೂಡ ಅಷ್ಟೇ. ಅವರಲ್ಲಿಯೂ ಕೂಡ ಪೂಜೆ ಮಾಡಿ ನಾವು ದೇವತಾ ಪ್ರೀತ್ಯರ್ಥವಾಗಿಯೇ ನಾಟಕವನ್ನು ಆಡೋದು ಅಂತ ಆಸ್ತಿಕರ ಕೈನಲ್ಲಿತ್ತು ನಾಟಕ ರಂಗ. ಇವತ್ತು ಎಲ್ಲರೂ ಏಥಿಸ್ಟು ಅಲ್ಲ, ಒಂದು ಬಂಡಾಯ ಅಂತ ಅವ್ರಿಗೆ. ಈ ಸ್ಟೇಜ್ ಅಂತ ಯಾರ್ಯಾರಿದ್ದಾರೆ ಅವರೆಲ್ಲ ಉಲ್ಟಾ. ಅದು ಯಾವ ಮಟ್ಟಕ್ಕೆ ಅಂದ್ರೆ ವಿಪರೀತ ಮಟ್ಟಕ್ಕೆ ಹೋಗಿರುತ್ತೆ. ಅದರಿಂದಾಗಿ ಎಲ್ಲ ಕಡೆ ಕಾಮನ್ನು ಉಂಟು. ಹೌದಾ? ಮಾರ್ಕಂಡೇಯರು ಕೇಳ್ತಾರೆ, ಚತ್ವಾರೋ ಹ್ಯತ ಯೇ ವರ್ಣಾ ಹವ್ಯಂ ಕವ್ಯಂ ಪ್ರದಾಸ್ಯತಿ ಮಂತ್ರಹೀನಮಪನ್ಯಾಯಂ ತೇಷಾಂ ದತ್ತಂ ಕೋ ಗಚ್ಚತಿ. 4 ವರ್ಣದವರು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಅವರು ಹವ್ಯವನ್ನ, ದೇವತಾ ಪೂಜೆಯನ್ನ, ದೇವತೆಗೆ ಬಲಿಯನ್ನ ಮತ್ತೆ ಪಿತೃಗಳಿಗೆ ಕವ್ಯವನ್ನ ಕೊಡ್ತಾರೆ. ಮಂತ್ರಹೀನಂ ಅಪನ್ಯಾಯಂ, ಅದು ಅನ್ಯಾಯವಾಗಿದ್ರೆ ಅದು ಎಲ್ಲಿಗೆ ಹೋಗುತ್ತೆ? ಅಂದ್ರೆ ನೀವು ಧರ್ಮ ಅಂದ್ರೆ ಏನು ಹೇಳಿದ್ರಿ? ದೇವತಾ ಪೂಜೆ, ಪಿತೃಪೂಜೆ. ದೇವತಾ ಪೂಜೆ ಪಿತೃಪೂಜೆಯನ್ನು ಮಾಡಬೇಕು ಅಂತಂದ್ರೆ ಋಷಿಗಳ ಸಂಪರ್ಕ ಇರಲೇಬೇಕು ನಿಮಗೆ. ಅಂದ್ರೆ ನಮ್ಮ ಹಿಂದಿನವರು ಏನು ಹೇಳಿದ್ದಾರೆ ಅನ್ನುವುದರ ವಿವೇಕ ಬೇಕು. ಆಮೇಲೆ ಅದ್ರ ಮೂಲಕವಾಗಿ ಅತಿಥಿ ಯಜ್ಞ ನಡೆಯುತ್ತೆ. ಬೇರೆ ಭೂತಗಳಿಗೆ ಪ್ರೀತಿಯನ್ನು ಉಂಟು ಮಾಡ್ತಾನೆ, ಬೇರೆ ಭೂತಗಳಿಗೆ ತಕ್ಕಂತೆ ನಡ್ಕೊಳ್ತಾನೆ ಅಲ್ವೇ? ಕಾಮನ್ ಹೌದು. ಆದರೆ ಇದನ್ನು ಚೆನ್ನಾಗಿ ಮಾಡದೆ ಹೋದ್ರೆ, ಅದಕ್ಕೆ ನಾರದರು ಹೇಳ್ತಾರೆ, ಅಸುರಾನ್ ಗಚ್ಚತೆ ದತ್ತಂ ವಿಪ್ರೈ ರಕ್ಷಾಂಸಿ ಕ್ಷತ್ರಿಯೈ ವೈಶ್ಯೈ ಪ್ರೇತಾನಿ ವೈ ದತ್ತಂ ಶೂದ್ರೈರ್ಭೂತಾನಿ ಗಚ್ಚತಿ. ಅವರು ಮಂತ್ರಹೀನವಾಗಿ ಕೊಟ್ರೆ, ಅನ್ಯಾಯದಿಂದ ಕೊಟ್ರೆ,
ಪ್ರಜ್ಞಾವಂತಿಕೆ ಇಲ್ಲದೆ ಕೊಟ್ರೆ, 4 ಜನರಿಗೂ ಪ್ರಜ್ಞೆ ಇರಬೇಕು, ಪ್ರಜ್ಞಾಪೂರ್ವಕವಾಗಿ ಕೊಡಬೇಕು, ಅನ್ಯಾಯವಾಗಿ ಕೊಡಬಾರದು, ನ್ಯಾಯವಾಗಿ ಗಳಿಸಿದ ಹಣದಿಂದ ಯಥಾರ್ಥವನ್ನ ತಿಳಿದುಕೊಂಡು ಮಾಡಬೇಕು. ಹಾಗೆ ಮಾಡದೆ ಹೋದರೆ ಬ್ರಾಹ್ಮಣರು ಎಚ್ಚರ ತಪ್ಪಿಕೊಟ್ರೆ ಅಸುರರು ತೆಗೊಳ್ತಾರೆ, ಕ್ಷತ್ರಿಯರು ಎಚ್ಚರ ತಪ್ಪಿಕೊಟ್ರೆ ರಾಕ್ಷಸರು ತೆಗೊಳ್ತಾರೆ. ವೈಶ್ಯೈ ಪ್ರೇತಾನಿ ವೈದತ್ತಂ, ವೈಶ್ಯರು ಅಶ್ರದ್ಧೆಯಿಂದ ಪ್ರಜ್ಞಾಪೂರ್ವಕವಾಗಿ ಅಲ್ಲದೆ ಪ್ರಜ್ಞಾ ದಾರಿದ್ರ್ಯದಿಂದ ಕೊಟ್ರೆ, ಅನ್ಯಾಯದಿಂದ ಗಳಿಸಿದ್ದನ್ನ ಕೊಟ್ರೆ ಪ್ರೇತಗಳು ತಗೊಳ್ತಾವೆ. ಶೂದ್ರರು ಪ್ರಜ್ಞಾಪೂರ್ವಕವಾಗಿ ಕೊಡದಿದ್ದರೆ ಭೂತಗಳು ತಗೊಳ್ತವೆ. ಅನ್ಯಾಯದಿಂದ ಗಳಿಸಿದ್ದನ್ನು ಕೊಟ್ಟರೆ ಭೂತಗಳು ತಗೊಳ್ತವೆ. ಅದರಿಂದಾಗಿ ಪ್ರಜ್ಞೆ ಅನ್ನೋದು ಧರ್ಮದ ಪೋಷಕವೇ ವಿನಃ ಪ್ರಜ್ಞೆ ಇಲ್ಲದೆ ಇರೋದು ಅಲ್ಲ. ಇವಾಗ ಏನಾಗಿದೆ ಅಂದ್ರೆ ಧರ್ಮ ಇಲ್ಲದೆ ಇರೋದು ಪ್ರಜ್ಞಾವಂತಿಕೆ ಅಂತ, ಆಗ ಪ್ರಜ್ಞೆಯೇ ಧರ್ಮ ಅಂತ ನಾವೀಗ ಹೌದು ಅಂತ ಒಪ್ಕೊಂಡ್ಬಿಡ್ತೀವಿ. ಅವನೇನಪ್ಪ ಅವನು ಬುದ್ಧಿಜೀವಿ, ಆಗಲ್ಲಪ್ಪ, ಬುದ್ಧಿಜೀವಿ ಆಗಿದ್ದ ಅವನು ನಾಸ್ತಿಕನಾಗಿರ್ಲೇಬೇಕು ಅಂತ ಇವ್ರ ತಲೆನಲ್ಲಿ. ಅಥವಾ ಆಸ್ತಿಕರೇ ಕೆಲವರು ಒಂದು ಸ್ವಲ್ಪ ಇಂಟೆಲೆಕ್ಚುವಲ್ ಆಗಿ ಬಿಹೇವ್ ಮಾಡಿದ್ರೆ ಅವನು ಸರಿ ಇಲ್ಲಪ್ಪ ಅವನು ಅಂತಾರೆ. ನಿಮಗೆ ಒಂದು ಶಾಕಿಂಗ್ ಸಂಗತಿಯನ್ನು ಹೇಳಬೇಕು. 90ರ ದಶಕದಲ್ಲಿ ಉಪನ್ಯಾಸಕಾರರು ಇಂಗ್ಲಿಷ್ ಪದಗಳನ್ನು ಬಳಸಿದರೆ ಸಂಪ್ರದಾಯ ವಿರುದ್ಧ ಅಂತ ಪ್ರತಿಭಟನೆಗಳು ನಡೆದಿತ್ತು, ಗೊತ್ತಾ ನಿಮಗೆ? 90ರ ದಶಕದಲ್ಲಿ ಹಾಗೆ ಹೇಳಬಾರದು ನೀವು ಅಂತ. ಎಲ್ಲಾದ್ರೂ ಇಂಗ್ಲಿಷ್ ಮಾತನಾಡೋದುಂಟೆ ಉಪನ್ಯಾಸಕಾರರು ವ್ಯಾಸಪೀಠದ ಮೇಲೆ ಕೂತು. ಈ ತರಹ ಇತ್ತು ಒಂದು ಕಾಲದಲ್ಲಿ. ಆ ಪ್ರತಿಭಟನೆಯನ್ನು ಕಂಡಿದ್ದೇನೆ, ಸ್ವಯಂ ಎದುರಿಸಿದ್ದೇನೆ ಕೂಡ. ಅದರಿಂದ ಪ್ರಜ್ಞೆ ಅನ್ನೋದು ಧರ್ಮ ಅಂತ ಮಹಾಭಾರತದ ಕಾನ್ಸೆಪ್ಟ್. ಪ್ರಜ್ಞೆಯಿಂದಲೇ ಧರ್ಮ ಅಂತ ಮಹಾಭಾರತದ ಕಾನ್ಸೆಪ್ಟ್. ಪ್ರಜ್ಞೆ ಇಟ್ಟುಕೊಂಡ್ರೆ ಧರ್ಮದಲ್ಲಿ ಇರ್ಲಿಕ್ಕಾಗಲ್ಲ ಅಂತ ಅನ್ನೋದೊಂದು ಅತಿರೇಕ, ಧರ್ಮ ಮಾಡುವಾಗ ಪ್ರಜ್ಞೆ ಬೆರೆಸಬಾರದು ಅನ್ನೋದೊಂದು ಅತಿರೇಕ. ಈ ಎರಡೂ ಅತಿರೇಕಗಳನ್ನು ದಾಟಿ ಮಹಾಭಾರತ ಹೇಳಿದ ವೇದವ್ಯಾಸರು ನಿರೂಪಿಸಿದ್ದಕ್ಕೆ ಬರಬೇಕು ನಾವು. ಅಥ ವರ್ಣಾವರೇ ಜಾತಾಃ ಚಾತುರ್ವರ್ಣ್ಯೋಪದೇಚಿನಃ ದಾಸ್ಯಂತಿ ಹವ್ಯಕವ್ಯಾನಿ ತೇಷಾಂ ದತ್ತಂ ಕ್ವ ಗಚ್ಚತಿ. ವರ್ಣವೇ ಇಲ್ಲದೆ ಇದ್ದವ್ರು ಏನ್ ಮಾಡ್ಬೇಕು ಮತ್ತೆ? ಅವ್ರು ಕೊಟ್ಟಿದ್ದು ಎಲ್ಲಿಗೆ ಹೋಗತ್ತೆ? ವರ್ಣ ವರಾಣಾಂ ಭೂತಾನಾಂ ಹವ್ಯಕವ್ಯ ಪ್ರದಾತೃಣಾಂ ನೈವ ದೇವಾನ ಪಿತರಃ ಪ್ರತಿಗೃಹಂತಿ ತತ್ಸ್ವಯಂ. ವರ್ಣಾವರರು ಕೊಟ್ಟಿದ್ದನ್ನ, ಅಂದ್ರೆ ವರ್ಣವೇ ಇಲ್ಲದೆ ಇದ್ದವರು, ವರ್ಣಬಾಹ್ಯರಾದವರು, ಪಂಚಮ ವರ್ಣದವರು, ಚಂಡಾಲರು ಕೊಟ್ಟಿದ್ದನ್ನ ಯಾತುದಾನರು, ಪಿಶಾಚಗಳು, ನೈಋತ್ಯ ದಿಕ್ಕಿನಲ್ಲಿರುವವುಗಳು ಅವುಗಳು ತಗೊಳ್ತವೆ. ಇಲ್ಲಿಗೆ ಬನ್ನಿ. ಮಧ್ವಾಚಾರ್ಯರು ಇದನ್ನು ಸಂಗ್ರಹಿಸಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅವರು ಹೇಳಿದ್ದು, ಬ್ರಾಹ್ಮಣನೊಬ್ಬ ದಾರಿ ತಪ್ಪಿದ್ರೆ ಕ್ಷತ್ರಿಯ ತಿದ್ದಬೇಕು, ಕ್ಷತ್ರಿಯನೊಬ್ಬ ಕ್ಷತ್ರಿಯ ಬ್ರಾಹ್ಮಣರಿಬ್ಬರೂ ದಾರಿ ತಪ್ಪಿದ್ರೆ ವೈಶ್ಯರು ತಿದ್ದಬೇಕು, ಆ 3 ಜನ ದಾರಿ ತಪ್ಪಿದ್ರೆ ಶೂದ್ರರು ತಿದ್ದಬೇಕು. ವರ್ಣೇಶು ಅಗ್ನೇಶು ಅವರ್ಣಸ್ಯ ಜ್ಞಾಪನ ಪ್ರಾಪ್ತಿರೇವನ. ವರ್ಣೇಶು ಅಗ್ನೇಶು, ಆ 4 ಜನ ದಾರಿ ತಪ್ಪಿದ್ರೆ ತಿದ್ದಲಿಕ್ಕೆ ಯಾರಿದ್ದಾರೆ? ಯಾರಿಲ್ಲ ಅಂತಾರೆ ಆಚಾರ್ಯರು. ಅಂದ್ರೆ ಎಲ್ಲರೂ ಕೂಡ ಮಹಾಭಾರತವನ್ನ ಅಧ್ಯಯನ ಮಾಡ್ತಾ ಇದ್ರೆ, ನಮಗಿಂತ ಬೇರೆಯವರು ತಪ್ಪಿದ್ರೆ, ಬೇರೆ ವರ್ಣದವರು ತಪ್ಪಿದ್ರೆ ತಿದ್ದಲಿಕ್ಕೆ ಆಗತ್ತೆ, ಅವ್ರು ತಿದ್ದೋದು ಕರ್ತವ್ಯ ಅಂತ ಹೇಳಿದ ಹಾಗಾಯ್ತಲ್ರಿ. ಇದನ್ನ ಯಾಕೆ ಗಮನಿಸ್ತಾ ಇಲ್ಲ ಯಾರು ಕೂಡ? ಬ್ರಾಹ್ಮಣರೇನು ಮೇಲಿಂದ ಇಳಿದು ಬಂದಿಲ್ಲ, ಅದನ್ನು ಮಹಾಭಾರತವು ಒಪ್ಕೊಂಡಿದೆ.
ಬ್ರಾಹ್ಮಣ ಶ್ರೇಷ್ಠ್ಯವನ್ನ ಪೂರ್ತಿಯಾಗಿ ಹೇಳಲಿಲ್ಲ. ಅವರು ಸ್ವಾಧ್ಯಾಯನ ಮಾಡಿದರೆ ಅವರಲ್ಲಿ ದೇವರ ಸನ್ನಿಧಾನ ಇರುತ್ತೆ ಅಂತ ಹೇಳಿದ್ದೇ ವಿನಃ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಹೇಳಲಿಲ್ಲ. ಅದರಿಂದ ಈ ತರಹದ ವಿಚಾರ ಇದೆ ರೀ. ಈ ತರಹದ ವಿಚಾರ ಮೊದಲಿಂದ ಪ್ರತಿಪಾದ್ಯವಾಗಿದ್ರೆ ಮಹಾಭಾರತದ ಬಗ್ಗೆ ಇರುವ ಮಿಥ್ಯಾಕಲ್ಪನೆಗಳೆಲ್ಲ ಸ್ವಲ್ಪ ಜನರಿಗಾದರೂ ಹೊರಡೋದು, ಎಲ್ಲರಿಗೂ ಅಂತ ನಾನು ಹೇಳಲ್ಲ. ಹೀಗಾಗಿ ನಾವು ಮಾಡಿದ ತಪ್ಪು ಮಹಾಭಾರತವನ್ನು ಓದದೇ ಇರೋದು, ಮಹಾಭಾರತವನ್ನು ಹೇಳದೇ ಇರೋದು, ಹೀಗೆ ಹೇಳದೇ ಇರೋದು. ತೇಷಾಂ ತರವ ಪ್ರದಾತॄಣಾಂ ಹವ್ಯ ಕವ್ಯಂ ತಮಾಹಿತಾ ಯತ್ ಪ್ರಯಂಚತ್ತಿ ವಿಧಿವತ್ ತದ್ವೈ ಭುಂಜಂತಿ ದೇವತಾ. ಅದರಿಂದಾಗಿ ಕಲಿಯುಗದ ಧರ್ಮ ಹವ್ಯ ಮತ್ತೆ ಕವ್ಯ ಅದನ್ನ ಶ್ರದ್ಧೆಯಿಂದ ಪ್ರಜ್ಞಾಪೂರ್ವಕವಾಗಿ ಕೊಡೋದೇನಿದೆ ಅದು ಕಲಿಯುಗದ ಧರ್ಮ ಆಗಿದೆ. ಅದರಲ್ಲಿ ಬೇರೆ ಸಂಗತಿ ಇಲ್ಲ. ಅದನ್ನ ನಿರಾಶರಾಗೋದು ಬೇಡ. ಅಯ್ಯೋ ಕೃತಯುಗ ಅಲ್ಲ, ಈಗ ದ್ವಾಪರ ಯುಗ ಅಲ್ಲ, ತ್ರೇತಾಯುಗ ಅಲ್ಲ, ಕಲಿಯುಗ, ಹೇಗೋ ಅಧರ್ಮ, ಧರ್ಮ ಮಾಡ್ಲಿಕ್ಕಾಗಲ್ಲ, ಹೀಗಾಗಿ ಅಧರ್ಮ ಮಾಡ್ತಾ ಇದ್ದೀವಿ ಅಂತ ಆ ಥರ ಎಲ್ಲ ಮಾಡ್ಕೊಳ್ಬಾರದು ಅಂತ. ಹೀಗೆ 54ನೆಯ ಅಧ್ಯಾಯ ಶ್ರುತಂ ವರ್ಣಾವರೈರ್ದತ್ತಂ ಹವ್ಯಂ ಕವ್ಯಂ ಚ ನಾರದ ಸಂಪ್ರಯೋಗೇ ಚ ಪುತ್ರಾಣಾಂ ಕನ್ಯಾನಾಂ ಚ ಬ್ರವೀಹಿ ಮೇ. ಸರಿ, ಮದುವೆಯ ಬಗ್ಗೆ ಹೇಳಿ. ಎಷ್ಟು ತರಹದ ಮದುವೆ ಇದೆ, ಎಷ್ಟು ತರಹದ ಕನ್ಯೆಯರನ್ನ ಆಗಬಹುದು, ಎಷ್ಟು ತರಹದ ಮಕ್ಕಳು ಇತ್ಯಾದಿಗಳ ಬಗ್ಗೆ ಹೇಳಿ ಅಂತ. ಅಥಾತೋ ದಾಂಪತ್ಯ ಮೀಮಾಂಸಾ ಓಂ. ಸಮಾಜದಲ್ಲಿ ಯಾವ್ಯಾವ ರೀತಿಯಾದ ಮದುವೆ ಇರುತ್ತೆ ಅಂತ. ಸಮಾಜದಲ್ಲಿ ಯಾವ್ಯಾವ ರೀತಿಯಾದ ಮದುವೆ ಇರುತ್ತೆ ಅಂತ. ಶ್ರುತಂ ವರ್ಣಾವರೈರ್ದತ್ತಂ ಹವ್ಯಂ ಕವ್ಯಂ ಚ ಭಾರತ ನಾರದ ಸಂಪ್ರಯೋಗೇ ಚ ಪುತ್ರಾಣಾಂ ಕನ್ಯಾನಾಂಚ ಬ್ರವೀಹಿ ಮೇ. ಇನ್ನು ದಾಂಪತ್ಯದ ಬಗ್ಗೆ ಹೇಳಿ. ಕನ್ಯಾ ಪ್ರದಾನಂ ಪುತ್ರಾಣಾಂ ಸ್ತ್ರೀಣಾಂ ಸಂಯೋಗಮೇವ ಚ ಆನುಪೂರ್ವ್ಯಾನ್ಮಯಾ ಸಮ್ಯಕ್ ಉಚ್ಯಮಾನಂ ನಿಬೋಧಮೇ. ವಾಸ್ತವವಾಗಿ ಕನ್ಯೆಯರು ಮದುವೆ ಆಗಬೇಕು. ಕಾಲೇ ದತ್ತಾಸು ಕನ್ಯಾಸು ಪಿತಾ ಧರ್ಮೇಣ ಯುಜ್ಯತೆ. ಅವರಿಗೆ ದಾಂಪತ್ಯದಲ್ಲಿ ಅಭಿರುಚಿ ಇರುವಾಗಲೇನೆ ಮದುವೆ ಮಾಡಬೇಕು. ಯಸ್ತು ಕನ್ಯಾಂ ಗೃಹೇ ರುಂಧ್ಯಾತ್ ಗ್ರಾಮ್ಯೈರ್ಭೋಗೈರ್ವಿವರ್ಜಿತಾಂ ಅವಧ್ಯಾತಸ್ಸ ಕನ್ಯಾಯ ಬಂಧು ಪ್ರಾಪ್ನೋತಿ ಭ್ರೂಣಃ. ಯಾವುದೋ ಲೋಭದಿಂದ, ಅಯ್ಯೋ ನನಗೆ ನನ್ನ ಮಗಳನ್ನ ಕಂಡ್ರೆ ಮಗಳನ್ನ ಬಿಟ್ಟಿರ್ಲಿಕ್ಕಾಗಲ್ಲಪ್ಪ, ಅದಕ್ಕೆ ನಾನು ಮದುವೆ ಮಾಡಿಕೊಡೋಲ್ಲ ಅಂತ ಯೋಚನೆ ಮಾಡಿದ್ರೆ ಅದು ಭ್ರೂಣ ಹತ್ಯೆಗೆ ಸಮಾನ ಆಗತ್ತೆ. ಅಂದ್ರೆ ಕೊಡದೇ ಇದ್ರೆ. ಕೆಲವೊಬ್ಬರು ಲೋಭದಿಂದ ಕೊಡದ ತಂದೆ ತಾಯಿಗಳು ಇರ್ತಾರೆ. ಅಯ್ಯೋ ನನ್ನ ಮಗಳು ಹೊರಟು ಹೋದ್ರೆ ನಮಗೆ ಜೀವಿಕೆಗಿರಲ್ಲಪ್ಪ, ಹಾಗೆ ಮಗಳನ್ನ ಮಗನಂತೆ ಮಾಡೋದು ಯಾಕೆ ಅಂದರೆ ಕಡೆಗಾಲಕ್ಕೆ ನಮ್ಮ ಜೊತೆಗಿರಲಿ ಅಂತನ್ನುವ ಲೋಭ. ಈ ತರಹದ ತಂದೆ ತಾಯಿಗಳೂ ಇದ್ದಾರೆ. ಕೇಳ್ತಾ ಇರೋರು ಯಾರು ಹಾಗಿರ್ಲಿಕ್ಕಿಲ್ಲ. ಯಾಕೆಂತಂದ್ರೆ ಹಾಗಿದ್ರೆ ಕೇಳಲಿಕ್ಕೆ ಬರಲ್ಲ. ಯಾವ ಮಟ್ಟಕ್ಕೆ ಅಂತ ಹೇಳಿದರೆ, ಯಾರೋ ಒಬ್ಬ ರಾಜ, ಹಿಂದೆ ಅದು ಕಾಶ್ಮೀರದಲ್ಲಿ ಆಗಿದ್ದ ಘಟನೆ ಇದು. ಯಾರೋ ಒಬ್ಬ ರಾಜ ತನ್ನ ಮಗಳ ಜಾತಕ ನೋಡ್ತಾ ಇದ್ದ. ಅದರಲ್ಲಿ ಅವಳು ಗಂಡನಾಗುವವನಿಗೆ ಅಲ್ಪಾಯುಷ್ಯ ಅಂತ ಬರೆದಿತ್ತು. ಅವನು ತನ್ನ ಶತ್ರುವಿಗೆ ಕೊಡ್ಲಿಕ್ಕೆ ಹೋದ್ನಂತೆ.
ಯಾಕೆ ಅಂತ ಕೇಳಿದ್ರೆ 2 ಕಾರಣ ಅಂದ. ಒಂದು, ಮಗಳು ನನ್ನ ಜೊತೆಗೆ ಇರ್ತಾಳೆ, ಇನ್ನೊಂದು ನನ್ನ ಶತ್ರುವು ಸಾಯ್ತಾನೆ. ರಾಜ ರಾಜ್ಯನೂ ಸಿಗತ್ತೆ. ಅದೇ ಎಲ್ಲ ಶತ್ರು ಸತ್ತಾಗ ರಾಜ್ಯ ಸಿಗತ್ತೆ. ಅವಾಗ ಸ್ವಲ್ಪ ಬೇರೆ ತರ ಇರ್ತಿರ್ರಿ ಬಿಡಿ. ಹೀಗೆ ಇರೋರು ಇರ್ತಾರೆ. ಈ ತರಹದ ಯೋಚನೆಗಳು ಎಲ್ಲ ಕಾಲದಲ್ಲೂ ಇರ್ತಾರೆ. ಈ ತರಹ ಕರಪ್ಟ್ ಆಗಿರೋರು ಮಹಾಭಾರತ ಕೇಳಲಿಕ್ಕೆ ಬರಲ್ಲ. ಮಹಾಭಾರತ ಕೇಳ್ತಾ ಇದ್ದಾರೆ ಅಂದ್ರೆ ಆ ತರಹ ಮನೋಭಾವ ಇರಲ್ಲ ಅಂತ ಅರ್ಥ. ಆದರೆ ಇರುವವರಿದ್ದಾರೆ ಅಂತನ್ನೋದು ಆಘಾತಕಾರಿಯಾದ ವಾಸ್ತವ. ಆಘಾತಕಾರಿಯಾದ ವಾಸ್ತವ. ಅದರಿಂದ ಯಾರು ಕನ್ಯೆಯ ಸಹಜವಾದ ಕಾಮವನ್ನ ಪ್ರತಿರೋಧಿಸಿ, ಬೇಡ ಅವನು ಸರಿ ಇಲ್ಲ, ಅದು ಆಗಲ್ಲ, ಇದಾಗಲ್ಲ ಪ್ರತಿರೋಧಿಸಿ ಯಾರು ಅವಳನ್ನ ಕೂಡಿಸುವುದಿಲ್ಲ ಬೇರೆಯವರ ಜೊತೆ, ಅವರು ಭ್ರೂಣ ಹತ್ಯೆಯ ಪಾಪವನ್ನು ಪಡಿತಾರೆ. ದೂಷಿತ ಪಾಣಿ ಮಾತ್ರೇಣ ಮೃತೆ ಭರ್ತರಿದಾರಿಕಾ. ಮದುವೆ ಆಗಿರ್ತಾಳೆ, ಅವನು ಬೇಗ ಸತ್ತು ಹೋಗ್ತಾನೆ. ಅವಾಗ 2ನೇ ಮದುವೆ ಆಗಲಿಕ್ಕೆ ಅವಕಾಶ ಉಂಟು. ಸಂಸ್ಕಾರಂ ಲಭತೆ ನಾರಿ ದ್ವಿತೀಯೇ ಸಾ ಪುನಃಪತೌ ಅಂತ. ಇದು 2ನೇ ಮದುವೆ ಅಂತನ್ನೋದೇನಿದೆ ಧರ್ಮಶಾಸ್ತ್ರದಲ್ಲಿ ಪೂರ್ತಿ ನಿರಾಕೃತವಾದದ್ದೇನೂ ಇಲ್ಲ. ಆದರೆ ಇವತ್ತು ಹೊರಗಡೆ ಹೇಳಲಿಕ್ಕೆ ಆಗಲ್ಲ. ನಾನೊಂದು ಪುಸ್ತಕ ಪರಿಚಯ ಮಾಡಿಸ್ತಾ ಇದ್ದೆ. ನಮ್ಮ ಸುಘೋಷ್ ನಿಗಳೆ ಅವರ ಒಂದು ಯೂಟ್ಯೂಬ್ ಚಾನಲ್ ಒಂದೊಂದೇ ಪುಸ್ತಕ. 1930ರಲ್ಲಿ ಒಂದು ಪುಸ್ತಕ, ವಿಧವಾ ವಿವಾಹ ಶಾಸ್ತ್ರೀಯವೇ. ಆ ಪುಸ್ತಕ ಪರಿಚಯ ಮಾಡಿಸಿದ್ದಷ್ಟೇ ನಾನು. ಎಂತೆಂಥ ಕಮೆಂಟ್ಗಳು ಬಂತು ಗೊತ್ತಾ? ಅದನ್ನು ಅವರಲ್ಲಿ ಏನು ಇದು ಮಾಡಲಿಲ್ಲ, ಅದನ್ನು ಅನುಮತಿಸಲಿಲ್ಲ ಒಳಗಡೆ. ಭೀಕರವಾದ ಕಮೆಂಟ್ಗಳು. ಅದರಲ್ಲಿ ಒಂದು ಕಮೆಂಟ್, ನೀವೇ ಯಾಕೆ ಮಾಡ್ಕೋಬಾರದಿತ್ತು ಅಂತ. ಅಲ್ಲಿ ನಾನು ಪುಸ್ತಕ ಪರಿಚಯ ಮಾಡಿಸಿದ್ದಷ್ಟೇ, ನನ್ನ ಅಭಿಪ್ರಾಯವನ್ನೇನು ಹೇಳಲಿಲ್ಲ. ಅದೇ ರೀತಿ ಇಲ್ಲಿ ಇದೆ. ಇದಕ್ಕೆ ಬೇರೆ ಅರ್ಥ ಮಾಡಬೇಕು ಅಂದ್ರೆ ಅದನ್ನ ನೀವು ಮಾಡ್ಕೊಳ್ಳಿ. ಈ ಅರ್ಥ ಒಂದು ಇದೆಯೋ ಇಲ್ವೋ? ಬೇರೆ ಅರ್ಥ ಅಂದ್ರೆ ಏನ್ ಮಾಡಬಹುದು? ಅದೇ ಈ ಬೇರೆ ಅರ್ಥ ಮಾಡ್ಲಿಕ್ಕೆ ಬರಲ್ಲ, ಮಾಡಬೇಕು. ಇದು ಕಲಿಯುಗದಲ್ಲಿ ಅನ್ವಯವಾಗೋದಿಲ್ಲ ಅನ್ಬೇಕು ಅಷ್ಟೇ. ಅಷ್ಟೇ ಮಾಡ್ಲಿಕ್ಕಾಗೋದು. ಇಲ್ಲವೇ ಇದು ಮೋಹಕ್ಕಾಗಿ ಹೇಳಿದ್ದು ಪ್ರಕ್ಷಿಪ್ತ ಅಂತ ಅನ್ಬೋದು ಅಷ್ಟೇ. ಇನ್ನು ಸ್ವಲ್ಪ ಅಡ್ವಾನ್ಸ್ಡ್ ಆದ್ರೆ ಇನ್ನು ಏನು ಹೇಳ್ಬೋದು? ಹಾಗಾದ್ರೆ ನಮ್ಮ ಹಿಂದಿನವರೆಲ್ಲ ಯಾಕೆ ಮಾಡಲಿಲ್ಲ, ನಮ್ಮಪ್ಪ ನಮ್ಮ ತಾತ ಎಲ್ಲ ಯಾಕೆ ಮಾಡಲಿಲ್ಲ, ನಿಮ್ಮ ತಾತ ಯಾಕೆ ಮಾಡಲಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಅಷ್ಟು ಬಿಟ್ರೆ ಮತ್ತೇನು ಬೇರೆ ಹೇಳಲಿಕ್ಕೆ ಆಗಲ್ಲ. ಪುನರ್ಭೂರ್ನಾಮ ತಾ ಕನ್ಯಾ ಸಪುತ್ರ ಹವ್ಯಕವ್ಯದ. ಅವಳು ಆ ಸಂಸ್ಕಾರವನ್ನು ಹೊಂದಿ ಮತ್ತೆ ಮದುವೆ ಆದ್ರೆ ಅವಳಿಗೊಂದು ಹೆಸರುಂಟು, ಪುನರ್ಭೂಹು ಅಂತ. ಇನ್ನೊಮ್ಮೆ ಹುಟ್ಟಿದವಳು. ಅದೂಶ್ಯಾಸ ಪ್ರಸೂತೀಷು ಪ್ರಜಾನಾಂ ದಾರಕರ್ಮಣಿ. ಅದರಿಂದ ಅವಳ ಮದುವೆಯನ್ನು ತಡೆಯಬಾರದು. ಮೊದಲನೆಯ ಗಂಡ ಸತ್ತಿರ್ತಾನೆ, ಮಕ್ಕಳಾಗಿರೋಲ್ಲ. ಅಂತಹ ಸಂದರ್ಭದಲ್ಲಿ 2ನೇ ಮದುವೆಗೆ ಅವಕಾಶ ಇದೆ. ಶಾಸ್ತ್ರ ಅದನ್ನ ಇವರ ದೃಷ್ಟಿಯಲ್ಲಿ ಹೇಳಿದ್ರೆ ಮಾನವೀಯವಾಗಿದೆ. ಆದರೆ ಅದನ್ನ ನಮ್ಮ ಸ್ವಾಮಿಗಳು, ಪೇದಾವರ ಸ್ವಾಮಿಗಳು ಮಾಡಿಸ್ಲಿಕ್ಕೆ ಹೋದಾಗ ಆ ಹೆಣ್ಣಿನ ತಾಯಿ ವಿರೋಧಿಸಿದ್ರು ಉತ್ಕಟವಾಗಿ. ಅದೊಂದು ಬಾಲ್ಯ ವಿವಾಹ. ಅವ್ರು ನೋಡೇ ಇಲ್ಲ, ಆ ಗಂಡನ ಮುಖ ಸರಿಯಾಗಿ ನೆನಪೇ ಇಲ್ಲ, ಅವನು ಅಲ್ಲೇ ಮರದಿಂದ ಬಿದ್ದು ಸತ್ತೋದ. ಆಗ ಪೇದಾವರ ಸ್ವಾಮಿಗಳು
ಆ ಹೆಣ್ಣಿಗೆ ಮದುವೆ ಮಾಡಿಸ್ಲಿಕ್ಕೆ ಹೋದಾಗ ಪ್ರಬಲವಾಗಿ ವಿರೋಧ ಮಾಡಿದ್ದು ಆ ಹೆಣ್ಣಿನ ತಾಯಿ. ಇದೆಲ್ಲ ಅಜ್ಞಾನದಿಂದ ಆಗಿದಂಥದ್ದು. ಆದರೆ ಅದೆಲ್ಲ ಅನಿಷ್ಟಗಳು ಬರೋದು ಭಾರತದ ಶಾಸ್ತ್ರಗಳಿಗೆ. ನೋಡಿ ಇಷ್ಟು ಅನಿಷ್ಟ ಪದ್ಧತಿ ಇದೆ ಅಂತ. ಬೇರೆಯವರಲ್ಲಿ 1000 ಇರಲಿ, ಅದನ್ನು ಕೇಳಲ್ಲ. ಇದು ನಿಮ್ಮ ಹತ್ರ ಇದೆ, ನಾವು ತಿದ್ಕೊಳ್ತಾ ಇದ್ದೇವಲ್ಲ, ಬದಲಾಗ್ತಾ ಇದ್ದೇವಲ್ಲ, ನಮ್ಗೆ ಹೇಳ್ತಾರೆ. ಇದು ಈ ತರಹ ಇದೆ. ಅದರಿಂದಾಗಿ ಪುನರ್ಭೂಹು ಅಂತ ಹೇಳ್ತಾರೆ ಎನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. 8ನೇದ್ರಿಂದ ಮತ್ತೆ ಬೇರೆ ಈ ತರಹದ ಧರ್ಮ ಸೂಕ್ಷ್ಮಗಳುಂಟು, ಅದನ್ನು ಮುಂದುವರಿಸೋಣ. ಕೃಷ್ಣ.